राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णू गुरुर्देवो महेश्वरा गुरुर साक्षात परब्रह्मा तस्मै श्री गुरुवे नमः। गुरुर साक्षात परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ। ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜಯ ಜಯ ರಘುವೀರ ಸಮರ್ಥ पार्वती पदे शिवर महादेव। राजाधिराज सद्गुरुनाथ महाराज की जय। श्री गुरुदेव दत्त। श्री राम जय राम जय जय राम। श्री राम जय राम जय जय राम। राम जय राम जय जय राम। श्री 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 राम जय राम जय जय सुंदर माधव मेघ श्याम जानकी जीवन राम राम। सुंदर माधव श्री राम जय राम जय जय राम। श्री राम जय राम जय जय राम। राम 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 सीता राम राम राम। राम 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 सीता राम राम राम। राम 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 सीता राम राम राम। शिवाय नमः शिवाय नमः। शिव 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 हराय नमः। रामदेव ओम शिव रामदेव ओम शिव राम हर हर महादेव। पतित पावनाचे दास तेही पावन करीती जगास। ऐसा प्रतीत मनास बहुतांचे आले ठोपार कुमाई। ठोपार कुमाई हक जय जय ठोपार कुमाई। ठोपार कुमाई बोला पुंडलिक वरदा। श्री ज्ञानदेव तुकाराम राजाधिराज सद्गुरुनाथ महाराज की जय। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಹಾನ್ ಜ್ಞಾನ ಯಜ್ಞದ
ನಾಮಯಜ್ಞದ ಅಧಿಪತಿಗಳಾಗಿರುವಂತಹ ಪೂರ್ಣಾವತಾರಿ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪವಿತ್ರವಾದಂತಹ ಕ್ಷೇತ್ರ ಮಾವುಲಿ ಜ್ಞಾನೇಶ್ವರದ ಸಂಜೀವಿನಿ ಸಮಾಧಿಯ ಒಂದು ಪವಿತ್ರ ಸ್ಥಳ, ಅವರ ಉಪಸ್ಥಿತಿ ಇಲ್ಲಿ ಪ್ರತಿ ಕಣಕಣದಲ್ಲಿ ಇರುತ್ತದೆ. ಅಂಥ ಮಾವುಲಿ ಜ್ಞಾನೇಶ್ವರರ ಪವಿತ್ರವಾದ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸದ್ಗುರು ಸಮರ್ಥ ಸುರೇಶ್ ಪಾಟೀಲ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಸಂತ ಶ್ರೇಷ್ಠ ಅರುಣ್ ದೇಸಾಯಿ ಗುರುಗಳ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, 108ನೇ ನಾಮಸಪ್ತಾಹದ ಮತ್ತು ಚಿದಂಬರ ನಾಮಸಪ್ತಾಹ ಮತ್ತು ವೀಣಾ ಸಪ್ತಾಹದ ಮಂಗಲ ಇವತ್ತಿನ ಈ ಒಂದು ಪ್ರಸಂಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸದ್ಗುರುಗಳ ಕೃಪೆಯಿಂದ ನಿನ್ನೆಯೂ ನಮ್ಮಂಥ ಪಾಮರರಿಂದ ಮಹಾಸ್ವಾಮಿ ಚಿದಂಬರರು ನಮ್ಮ ಸೇವೆಯನ್ನು ಇಲ್ಲಿ ತಗೊಂಡ್ರು. ಇವತ್ತಿನ ದಿವಸ, ನಿನ್ನೆ ದಿವಸ ನಾವೆಲ್ಲರೂ ಏನು ಚಿಂತನೆ ಮಾಡಿದೆವು ಅಂದ್ರೆ, ಮಹಾಸ್ವಾಮಿಯ ಒಂದು ಭಕ್ತಿಯನ್ನು ಮಾಡುವತ್ನಾಗ ಸಾಧಕರಾದವರು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಪವಿತ್ರವಾದ ಜೀವನವನ್ನು ಅಳವಡಿಸ್ಕೊಂಡು ನಡಿಬೇಕು, ಅವರು ಹೇಳಿದಂಥ ಉಪದೇಶಗಳನ್ನು ನಾವು ಎಷ್ಟೊಂದು ಮನಮುಟ್ಟಿ ಅವನ ಕಾರ್ಯರೂಪಕ್ಕೆ ತಂದು ಜೀವನದೊಳಗೆ ಜಗತ್ತಿನೊಳಗೆ ನಾವು ಒಂದು ವಿಶೇಷವಾಗಿ ಜಗತ್ತಿಗೆ ಕಾಣಬೇಕಂತಾರವರು. ಪರಮಾರ್ಥದ ಮಾರ್ಗವನ್ನು ಯಾರು ಅವಲಂಬಿಸ್ಯಾರಲ್ಲ ಅವರು ಎಲ್ಲರಿಗತ್ತೆ ಕಾಣಿರಬಾರ್ದು, ಅವರು ವಿಶೇಷವಾಗಿ ಕಾಣಬೇಕು. ಅವರ ಜೀವನ ಜಗತ್ತಿನ ಜೀವಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂತಿರಬೇಕು. ಅಂಥ 15 ಪಾಯಿಂಟ್ಗಳನ್ನು, 15 ಸೂತ್ರಗಳನ್ನು, ಉಪದೇಶಗಳನ್ನು, ಮಹಾಸ್ವಾಮಿಗಳ ಉಪದೇಶಗಳನ್ನು ನಾವು ಚಿಂತನೆ ಮಾಡಿದೆವು. ಇವತ್ತು ಸಮರ್ಥ ರಾಮದಾಸರು ಮಹಾರಾಷ್ಟ್ರದ ಒಂದು ಶ್ರೀರಾಮ ಭಕ್ತಿಯನ್ನು ಈ ಭೂಮಿಯ ಮೇಲೆ ಸ್ಥಾಪಿಸಿದಂಥ ಸಮರ್ಥ ರಾಮದಾಸ ಮಹಾರಾಜರ ಸ್ವಲ್ಪ ಜೀವನವನ್ನು ಅವಲೋಕನ ಮಾಡಿಕೊಂಡು ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ಪಟ್ಟಂಥ ಶ್ರಮ, ಅವರು ಏನಪ್ಪ ಅಂದ್ರೆ ಕಟ್ಟಿದಂಥ ಸಮುದಾಯದ ಒಂದು ಶ್ರೇಷ್ಠತೆ, ಅವರ ಶಿಷ್ಯರಲ್ಲಿರುವಂತಹ ಒಂದು ಶ್ರೇಷ್ಠವಾದಂಥ ಭಕ್ತಿಯ ಒಂದು ಸ್ಥಿತಿ, ಇವುಗಳ ಕುರಿತು ಕೊಟ್ಟ ಸಮಯದೊಳಗೆ ನಾವು ಅದನ್ನು ಚಿಂತನೆ ಮಾಡೋಣ. ಜಾಂಬ ಅನ್ನುವಂತಹ ಮಹಾರಾಷ್ಟ್ರದೊಳಗೆ ಹಳ್ಳಿ, ಅಲ್ಲಿ ಠೋಸರ್ ಅನ್ನುವಂಥ ಮನಿತನ, ಸೂರ್ಯಾಜಿ ಪಂತ್ ಠೋಸರ್ ಅನ್ನುವಂಥ ಮನಿತನ, ಆ ಪುಣ್ಯ ಮಹಾತ್ಮರ ಉದರದಿಂದ ಇಬ್ಬರು ಮಹಾತ್ಮರ ಒಂದು ಜನನ ಆಗ್ತದೆ. ಮೊದಲೇದ್ದು ಶ್ರೇಷ್ಠ ಗಂಗಾಧರ ಅನ್ನುವಂಥ ಶ್ರೇಷ್ಠ ಒಬ್ಬ ಸಂತರ ಜನ್ಮ ಆಗ್ತದೆ. ಎರಡನೇದಾಗಿ ಸಮರ್ಥ ರಾಮದಾಸ್ ಮಹಾರಾಜರು, ಅಂದ್ರೆ ನಾರಾಯಣ ಅನ್ನುವಂಥ ಅವರ ಪೂರ್ವ ಹೆಸರ. ಈ ಒಂದು ನಾರಾಯಣನ ಒಂದು ಜೀವನ ಹೆಂಗಿತ್ತಂದ್ರೆ ಮಾರುತಿಯ ಅವತಾರ ಅವರು ಸಮರ್ಥರು. ಅಂಥವ್ರು 8 ವರ್ಷ ಇದ್ದಾಗ ಬಹಳ ಉಡಾಳ ಸ್ವಭಾವ ಇರ್ತದೆ. 8 ವರ್ಷ ಇದ್ದಾಗ ಎಲ್ಲೂ ಕಾಣೋದಿಲ್ಲ. ಅವ್ರ ತಾಯಿ ರಾಣುಬಾಯಿ ಅಂತಾಳೆ, ಎಲ್ಲಿ ಹೋಗ್ಯಾನ ನಾರಾಯಣ, ಎಲ್ಲಿ ಹೋಗ್ಯಾನ ಅಂತೇಳಿ ಎಲ್ಲ ಕಡೆ ಊರಾಗ ಹುಡುಕ್ಯಾಡಿದ್ರು, ಸಿಗುವುದಿಲ್ಲ. ಕೊನೆಗೆ ಒಂದು ಒಂದು ಕತ್ತಲ ಕೋಣ್ಯಾಗ ಅವರು ದೀಪ ಹಿಡ್ಕೊಂಡು ಹೊಂಟಿರ್ತಾರೆ ರಾಣುಬಾಯಿ ಅವರು. ಅಲ್ಲಿ ಈ ನಾರಾಯಣನ ಒಂದು ಕಾಲ ಅವ್ರ ಹತ್ತದ. ಯಾರು ಅಂತಂದಾರ, ಐ ಮೀ ನಾರೋಬಾ ಅಂತಂದ. ಅಂದ್ಕೊಂಡು ನಾರಾಯಣ ಇಲ್ಯಾಕೆ ಕೂತೀವೋ ನೀನು ಅಂತಂದಾಗ, ಅವ್ವ ನಾನು ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತಾನೆ ಅಂತ.
ನಿನಗೇನು ಚಿಂತೆಯೋ ಜಗತ್ತಿನ ಚಿಂತೆ ಯಾಕೆ ಮಾಡಿ? ಇಲ್ಲ, ಜಗತ್ತಿನ ಜೀವಿಗಳು ಹುಟ್ಟುತ್ತಾರ, ಸಾಯ್ತಾರ. ಜೀವನದೊಳಗೆ ತಮ್ಮ ಜೀವನದ ಸಾರ್ಥಕತೆ ಮಾಡಿಕೊಂಡು ಈ ಜನನ ಮಾಡೋ ಚಕ್ರದಿಂದ ಬಿಡುಗಡೆ ಆಗುವಂತಹ ಒಂದು ಸ್ಥಿತಿಯನ್ನು ಇವರು ಯಾಕೆ ಇದು ಮಾಡವಲ್ರು ಅಂತೇಳಿ ಇದ್ರ ಬಗ್ಗೆ ನನಗೆ ಚಿಂತೆ ಹತ್ತದ ಅಂತೇಳಿ ಅಂತಾರಂದ್ರೆ ಜಗತ್ತಿನ ಕಲ್ಯಾಣದ ಚಿಂತೆ ಎಷ್ಟಿರ್ಬೇಕು ಹೇಳಿ. ಅಂತ ಸಮರ್ಥರ ಕುರಿತಾಗಿ ನಾವು ಚಿಂತನೆ ಮಾಡೋಣ. ನಿನ್ನೆ ಸದ್ಗುರುಗಳ ಒಂದು ವರ್ಣನೆಯನ್ನು, ಸದ್ಗುರುಗಳ ಮಹತ್ವವನ್ನು ವಿಚಾರ ಮಾಡಿದೆವು. ಒಟ್ಟಿನ ಮೇಲೆ ನಮಗನ್ನೋಕ್ಕಿಂತ ಎಲ್ಲರಿಗೂ ಒಂದು ಇದೇನು ವೇದ್ಯದೆ ಅಂದ್ರೆ ಸದ್ಗುರುವಿನ ಹೊರತಾಗಿ ಮುಕ್ತಿ ಅನ್ನುವಂಥ ಸಿಗುವುದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ. ಮುಕ್ತಿ ಯಾರಾದರೂ ಕೊಡೋರಿದ್ರು ಅಂದ್ರೆ ಅವರು ಕೇವಲ ಸದ್ಗುರುಗಳಿಂದ ಮಾತ್ರ ಅದು ಸಾಧ್ಯದ ಅಂತಾರೆ. ಅಂತ ಸದ್ಗುರುಗಳ ಒಂದು ಮಹತ್ವವನ್ನು ಹೇಳಿದಂತಹ ತುಕೋಬಾರಾಯರ ಒಂದು ಅಭಂಗವನ್ನು ಪೀಠಿಕೆಯಾಗಿ ತಗೊಂಡು ಮುಂದೆ ನಾವು ಹರೇ ಮಾಲಕ ನಮಸ್ಕಾರ. सद्गुरुवाचोनी सापडेन सोय, सद्गुरुवाचोनी सापडेन सोय, धरावे ते पाय आदि आदि, धरावे ते पाय आदि आदि, आपण सारिखे करीती तत्काल, आपण सारिखे करीती तत्काल, आपण सारिखे करीती तत्काल. नाही काल वेळा दयालाई, नाही केवळ वेळा तत्काल, आपण सारिखे करीती तत्काल, आपण सारिखे लोह परिसाची नसा हे उपमा, लोह परिसाची नसा हे उपमा, सद्गुरु महिमा अगाधती, सद्गुरु महिमा अगाधती, आपण सारिखे गेले विसरून खऱ्या देव, गेले विसरून खऱ्या देव, आपण सारिखे खरीदी तत्काल, आपण
ಕರಿತೆ ತತ್ತಾಳ ಕರಿತೆ ಆ ಠೋಪಾರ ಕುಮಾಯಿ ಠೋಪಾರ ಕುಮಾಯಿ बोला पुंडली कवरदारी श्री ज्ञानदेव तुकाराम राजाधिराज सद्गुरुनाथ महाराज की जय श्री गुरुदेव दत्त समर्थರಂತಾರೆ जयास वाटे मोक्ष व्हावा तेने सद्गुरु करावा सद्गुरुविನ ಮೋಕ್ಷ ಪಾವಾವ ಹೇ ಕಲ್ಪಾಂತಿ ನ ಗಡೆ ಅಂತೆ ದಾಸಬೋಧನೊಳಗೆ ಸಮರ್ಥರಂತಾರ ಯಾರಿಗೆ ಮೋಕ್ಷ ಅನ್ನುವಂಥದ್ದು ಬೇಕಾಗ್ಯದಲ್ಲ ಅವರು ಸದ್ಗುರುಗಳಿಂದ ಅನುಗ್ರಹಿತರಾಗ್ರಿ ಅಂತಾರೆ. ಯಾಕಂದ್ರ ಸದ್ಗುರುವಿನ ಮೋಕ್ಷ ಪಾವಾವ ಹೇ ಕಲ್ಪಾಂತಿ ನಡೆ ಕಲ್ಪಾಂತ್ಯದಲ್ಲಿಯೂ ಸಹಿತ ಸದ್ಗುರುವಿನ ಮುಕ್ತಿ ನಾಸ್ತಿ ಅಂತ ಸದ್ಗುರು ಅರ್ಥ ಆಗಿ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರ. ಅಂತ ಸದ್ಗುರುನಾಥ ತನ್ನ ಒಂದು ಶಿಷ್ಯರ ಭಕ್ತಿಗೆ ಮೆಚ್ಚಿ ಸ್ವತಃ ಮುಕ್ತಿಯನ್ನು ಕೊಟ್ಟಂತಹ ಒಂದು ಘಟನೆಯನ್ನ ನಾವು ನೀವುಗಳೆಲ್ಲ ಇವತ್ತ ಸಮರ್ಥ ಅವತಾರ ಕಾರ್ಯದಲ್ಲಿ ಆದಂತಹ ಘಟನೆಯನ್ನ ಚಿಂತನೆ ಮಾಡೋಣ. ವಿಶೇಷ ಹೇಳ್ಬೇಕಂದ್ರ 12ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಅಂದ್ರ ಸರ್ವಸಾಧಾರಣ ಮಾವುಲಿಯವರ ಅವತಾರ ಕಾಲದಿಂದ ಹಿಡಿದು ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಅವತಾರ ಕಾಲದವರೆಗೆ ಬಹಳಷ್ಟು ಸ್ತ್ರೀ ಸಂತರು ತಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಂಡ್ರು. ಇದು ಬಹಳ ವಿಶೇಷ ಅಂತಾರು. ಯಾಕಂದ್ರ ಬಹಳಷ್ಟು ಕಡೆ ಅಂದ್ರೆ ಸ್ತ್ರೀ ಸಂತರಿಗೆ ಮುಕ್ತಿ ಪಡೆಯುವಂಥ ಅವಕಾಶವೇ ಇಲ್ಲ ಅಂತೇಳಿ ಶಾಸ್ತ್ರಗಳು ಅದು ಹೇಳ್ತಿರ್ತಾವ. ಆದ್ರೆ 12ನೇ ಶತಮಾನದೊಳಗೆ ಪರಿಸ್ಥಿತಿ ಹಂಗಿತ್ತು ವಿಚಾರ ಮಾಡ್ರಿ ನೀವು. ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ, ಅವ್ರಿಗೆ ಯಾವ ಅಧಿಕಾರ ಇದ್ದಿದ್ದಿಲ್ಲ. ಅಂಥದ್ರೊಳಗೆ ಚಕ್ರಧರ ಅನ್ನುವಂಥ ಅವ್ರ ಶಿಷ್ಯ ಮಹದಾಂಬ, ಜ್ಞಾನೇಶ್ವರ ಮಾವುಲಿ ಅವರ ತಂಗಿ ಮುಕ್ತಾಬಾಯಿ, ಸಂತ ಚೌಕಾಮೇಳನ ಹೆಂಡತಿ ಸೋಯ್ರಾಬಾಯಿ, ಸಂತ ಚೌಕಾಮೇಳರ ಅವರ ತಂಗಿ ನಿರ್ಮಲಾಬಾಯಿ, ಸಮರ್ಥರ ಶಿಷ್ಯ ವೇಣಾಬಾಯಿ ಮತ್ತು ಬಯಾಬಾಯಿ, ಆಮೇಲೆ ಏನಪ್ಪ ಅಂದ್ರೆ ಇವರೆಲ್ಲರೂ ವೇಣಾಬಾಯಿ, ಬಯಾಬಾಯಿ, ಆಮೇಲೆ ಅಕ್ಕ ತಾಯಿ, ಈ ಇಷ್ಟು ಮಂದಿದು ಇವರೆಲ್ಲ ಹೆಣ್ಮಕ್ಳು ಏನು ಮಾಡಿದ್ರು ಅಂದ್ರೆ ಸದ್ಗುರುಗಳ ಸೇವೆಯನ್ನು ಮಾಡಿ ಸದ್ಗುರುಗಳ ಒಂದು ಏನಪ್ಪ ಅಂದ್ರೆ ಹೇಳಿದ ಹಾದಿಯೊಳಗೆ ನಡೆದು ಅಖಂಡ ನಾಮ ಸಾಧನೆಯನ್ನು ಮಾಡಿ ಸದ್ಗುರುಗಳಿಂದ ಮುಕ್ತಿಯನ್ನು ಪಡೆಯುವಂಥ ಒಂದು ಸ್ಥಿತಿಯನ್ನು ಹೊಂದಿದ್ರು. ಅಂಥದ್ರೊಳಗೆ ಇವತ್ತು ನಾವು ನೀವೆಲ್ಲ ಚಿಂತನೆ ಮಾಡುವಂಥ ಒಬ್ಬ ಮಹಾನ್ ಸಂತೆ ಯಾರಂದ್ರೆ ವೇಣಾಬಾಯಿ, ಸಮರ್ಥರ ಶಿಷ್ಯ ವೇಣಾಬಾಯಿ ಸಮರ್ಥರೇ ತಾವೇ ಸ್ವತಃ ವೇಣಾಬಾಯಿಗೆ ಮುಕ್ತಿಯನ್ನು ಕೊಡುವಂತ ಒಂದು ಸಂದರ್ಭ ನಾವು ಕೇಳ್ಕೊಂಡ್ರೆ ಅನ್ನಿಸ್ತದೆ. ನಾವೆಲ್ಲ ಇಷ್ಟೆಲ್ಲ ತಾಯಂದಿರು ನೀವು ಕೂತಿರಲ್ಲ, ಮಹಾಸ್ವಾಮಿಯಿಂದ ಮುಕ್ತಿ ಪಡಿಬೇಕಾದ್ರೆ ನಾವು ಹೆಂಗಿರಬೇಕು, ಮಹಾಸ್ವಾಮಿ ಸ್ವತಃ ಮುಕ್ತಿಯನ್ನು ಕೊಡುವಂತಹ ಸಾಮರ್ಥ್ಯ ಮಹಾಸ್ವಾಮಿ ಅಂತಲ್ಲಿ ಇರ್ತದೆ. ಅದಕ್ಕೆ ಪಾತ್ರತೆ ಆಗುವಂಥದ್ದನ್ನು ಪಾತ್ರತೆ ನಾವು ಗಳಿಸೋ ಸಂಬಂಧ ಇಂಥ ಸತ್ಸಂಗದೊಳಗೆ ಇಂಥ ಒಂದು ಜ್ಞಾನ ಯಜ್ಞದೊಳಗೆ ನಾವು ಭಾಗವಹಿಸಬೇಕಾಗ್ತದೆ. ಸಮರ್ಥರು 12ನೇ ವರ್ಷದೊಳಗೆ ಲಗ್ನ ಅಂತರ್ಪಟ ಹಿಡಿದಾಗ ಸುಮೂರ್ತೆ ಸಾವಧಾನ ಅಂತೇಳಿ ಬಡ್ಜಿಗಳು ಅಂದಾಗ ಎಷ್ಟೊಂದು ಜಿಜ್ಞಾಸಕ್ತಿ ಇರಬೇಕಂದ್ರೆ ಬಡ್ಜಿಯವರು ಕೇಳಿದ್ರಂತವ್ರು, ಅಲ್ಲ ಸುಮೂರ್ತರೆ ಅಂತೀರಿ ಸಾವಧಾನ ಯಾಕಂತೀರಿ ಅಂತೇಳಿ ಆ ಮಂತ್ರ ಅನ್ನೋರು ಕೇಳಿದ್ರಂತ. ಅವರಂದ್ರು ಮೂರ್ತ ಚಲೋ ಅದ ಯಾತ್ರಿರು ಅಂತಂದ್ರು. ಮೂರ್ತ ಚಲೋ ಅದ ಯಾತ್ರಿರು, ಯಾಕಂದ್ರೆ ಇನ್ನು ನೀ ಏನು ಪ್ರಪಂಚದಾಗ ಬೀಳ್ತಿಲ್ಲ, ಇನ್ನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋದು ಅಷ್ಟೇನು ಸರಳ ಇಲ್ಲ ಅಂತ. ಟೊಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ
ಓ ಅವ್ರಂದ್ರು ಹಂಗಾರ ಎತ್ತರ ಆಗ್ಬೇಕಂತೇಳಿ ಅಂತರಪಟ ಸರಿಸಿ ಓಡಿ ಹೋಗ್ತಾರ. ಹೋಗಿ ನಾಸಿಕದೊಳಗೆ 12 ವರ್ಷ ಶ್ರೀರಾಮ್ ಜಯ ಜಯ ರಾಮ್ ಅನ್ನುವಂಥ 13 ಕೋಟಿ ನಾಮ ಜಪವನ್ನು ಇಷ್ಟು ನೀರೊಳಗೆ ನಿಂತ ಅಖಂಡ ನಾಮಸ್ಮರಣೆ ಮಾಡಿ ರಾಮಪ್ರಭುವಿನ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಸ್ವತಃ ರಾಮಪ್ರಭು ಬಂದು ಹೇಳ್ತಾನ, ಹೋಗಪ್ಪ ಇನ್ನ ಶಿವಾಜಿ ಅವತಾರ ಆಗ್ಯದ, ಧರ್ಮ ಸಂಸ್ಥಾಪನಾ ಮಾಡಬೇಕಾಗ್ಯದ, ಕೃಷ್ಣಾ ದಂಡಿಗೆ ಹೋಗಿ ನೀನು ಅವಾಗ ಮಾರ್ಗದರ್ಶನ ಆಗು ಅಂದ್ರೆ ಸಮರ್ಥರಂತಾರ, ಪ್ರಭು ಕ್ಷಮಾ ಮಾಡು, ಇನ್ನು 12 ವರ್ಷ ಜಗತ್ತಿನ ಜೀವಿಗಳ ಒಂದು ಅಭ್ಯಾಸ, ಅವರ ಅಂತಃಕರಣ ಪರೀಕ್ಷೆ ಇದು ನೋಡೋ ಸಂಬಂಧ, ಒಂದು ಸಾಂಪ್ರದಾಯ ಕಟ್ಟೋ ಸಂಬಂಧ 12 ವರ್ಷ ದೇಶ ಸಂಚಾರ ಮಾಡಿ ಬರ್ತೀನಿ ಅಂತ ಕೇಳ್ಕೊತಾರೆ. 12 ವರ್ಷ ದೇಶ ಸಂಚಾರ ಮಾಡೋ ಹೊತ್ನ್ಯಾಗ ಚಲೋ 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 ಶಿಷ್ಯರನ್ನ ಅವರು ಆರಿಸ್ಕೋತಾರವ್ರು. ಅದ್ರಾಗ ನೀವು ವಿಶೇಷ ಹೇಳ್ಬೇಕಂದ್ರೆ ಕೋಲಾಪುರದಾಗ ಬಂದಿರ್ತಾರ, ಒಂದು ಮನೆಯೊಳಗೆ ಹೋಗಿ ಜಯ ಜಯ ರಘುವೀರ ಸಮರ್ಥ ಅಂತ ಹೋಗ್ತಾರ. ಹೋಗಿ ಕೂಡ್ತಾರ. ಒಂದು ಹುಡುಗ ಓಡಾಡ್ತಿರ್ತದ. ಈ ಹುಡುಗ ಯಾರು ಅಂತ ಕೇಳ್ತಾರ. ಇವ ಅಂಬಾಜೀರಿ ಅಂತೇಳಿ ಆ ಮನೆಯವ್ರು ಹೇಳ್ತಾರ. ಆ ಹುಡುಗ ಎಷ್ಟು ಚುರುಕಿರ್ತದಲ್ಲ, ಸರ ನೀರು ತಂದು ಕೊಡು. ಈಗಿನ ಹುಡುಗರಿಗತ್ತೆ ಎಲ್ಲ ಮೊಬೈಲ್ ಹಿಡ್ಕೊಂಡು ಕೂಡ್ತಿರೋದಿಲ್ಲ. ಅವು ಹೆಂಗ ನೀರು ತಂದು ಕೊಡು, ಬಂದವ್ರಿಗೆಲ್ಲ ಅಂತ ಎಷ್ಟನೇ ಚುರುಕದ ಈ ಹುಡುಗ ಅಂತ ಬಾರುತ್ತಮ್ಮ ಅಂತಾರ. ಹೆಸರಾದ ಕೇಳ್ತಾರ, ಮಗ್ಗಿ ಬರ್ತಾವ್ರಿ ಅಂತ, ಎಲ್ಲಿ ತನಕ ಬರ್ತಾವ ಅಂತ ತೋರಿಸ್ತದ. ಆವಾಗ ಮನಿ ಮಾಲಕರಿಗೆ ಸಮರ್ಥರಂತಾರ, ಈ ಹುಡುಗನ ಒಂದು ನಮ್ಮ ಸಂಪ್ರದಾಯ ಕೊಡೋದು. ಆ ಹುಡುಗನ ಸಂಪ್ರದಾಯ ಕೊಡ್ತಾರ. ಅವನೇ ಅಂಬಾಜಿನೇ ಮುಂದೆ ಕಲ್ಯಾಣಿ ಅಂತೇಳಿ ಸಮರ್ಥರ ಶಿಷ್ಯ ಆಗ್ತಾರ. ಅದೇ ಪ್ರಕಾರ ಉದ್ಧವ್ ಗೋಸ್ವಾಮಿ, ಕಲ್ಯಾಣಿ, ಹಿಂಗ ಮುಸುಲ್ರಾಮ್ ಗೋಸ್ವಾಮಿ, ಹಿಂಗೆ ಬಹಳಷ್ಟು ಮಂದಿನ ಶಿಷ್ಯರನ್ನ ಅವರು ಈ ದೇಶ ಸಂಚಾರದೊಳಗೆ ಆರಿಸ್ಕೋತಾರ. ಅಂಥದ್ರೊಳಗೆ ಆರಿಸಿಕೊಂಡಂತಹ ಶಿಷ್ಯ ಅಂದ್ರೆ ನಮ್ಮ ವೀಣಾಕ್ಯ. ಟೊಬ್ಬಾರ ಕುಮಾಯಿ ಕುಮಾಯಿ. ಓ ಒಂದು ದಿವಸ ಮಿರಾಜ್ದೊಳಗೆ ಒಂದು ಮನೆಯೊಳಗೆ ಜಯ ಜಯ ರಘುವೀರ ಸಮರ್ಥ ಅಂತೇಳಿ ಸಮರ್ಥರು ಆ ಮನೆಯೊಳಗೆ ಹೋಗ್ತಾರ. ಹೋಗೋದಕ್ಕೆ ಆಗಿನ ಮನೆಗಳು ಹಿಂಗಿರ್ತಿದ್ದಿಲ್ಲ. ಮೊದಲು ಒಳಗೊಂದು ಬೈಲ, ಒಂದು ಬಾವಿ, ಆಮೇಲೆ ತುಳಸಿ ಕಟ್ಟಿ, ಒಂದು ಏನಪ್ಪ ಅಂದ್ರೆ ಹಿಂಗೆಲ್ಲ ಇರ್ತಿದ್ವು ಅವಾಗ. ಅಲ್ಲಿ ಒಬ್ಬಾಕಿ ಆ ತುಳಸಿ ವೃಂದಾವನದ ಮಗಳು ಕೂತ್ಕೊಂಡು ಒಬ್ಬಾಕಿ ಸಣ್ಣ ವಯಸ್ಸಿನ ಹೆಣ್ಮಗಳು ಏನೋ ಓದ್ಕೋತ ಕೂತಿರ್ತಾಳ. ಸಮರ್ಥರು ನೋಡ್ತಾರ, ಏನು ಓದ್ಕೋತ ಕೂತಾಳ ಅಂತೇಳಿ ಆಕೆ ಕಡೆ ನೋಡಿದ ಕೂಡಲೇ ಎದಿ ದಶಕ್ಕೆ ಅಂದ್ಬಿಡ್ತಾವ ಸಮರ್ಥರಿಗೆ. ಯಾಕಂದ್ರೆ ಅಗ್ರಿ ಸಣ್ಣ ವಯಸ್ಸ, ಮುಖ ನೋಡಿದ್ರೆ ಹಣಿ ಮೇಲೆ ಕುಂಕುಮ ಇರುವುದಿಲ್ಲ. ಅವ್ರಂತಾರ, ಕುಂಕುಮ ಇಲ್ಲ ಅಂದ್ರೆ ಇಷ್ಟು ಸಣ್ಣ ವಯಸ್ಸಿನಾಗ ವೈಧವ್ಯ ಬಂದದಲ್ಲ ಈಕಿಗೆ ಅಂಥೇಳಿ ಭಾಳ ಕಾಯಿ ವಾಸ್ತೋಸ್ಗ ಅಂತಂತಾರೆ. ಏನು ಓದ್ಲಿಕ್ಕತ್ತೀವ ಭಾಳ ಅಂತ ಕೇಳಿ ಕೂಡಲೇ ಮಹಾರಾಜ್ ಏಕನಾಥಿ ಭಾಗವತ ಓದ್ಲಿಕ್ಕತ್ತನ್ರಿ. ಅವ್ರಂತಾರ, ಏಕನಾಥಿ ಗ್ರಂಥರೇ ಚಲೋ ಅದ, ಖರೆ ಭಾಗವತ ಧರ್ಮದ ಬಗ್ಗೆ ನಿನಗೇನ್ರಿ ಅದ್ರ ಬಗ್ಗೆ ಕಲ್ಪನಾ ಅದ ಅಂತ ಕೇಳ್ತಾರೆ. ನನಗೇನು ಗೊತ್ತರಿ ಅಂತಾರೆ. ನಮ್ಮ ಸರ್ ಒಬ್ಬರು ಗುರುಗಳು ಇದ್ದಾರಿಲ್ಲೇ, ಅವ್ರ ಕೈಲಿ ಒಂದು ಗ್ರಂಥ ಇಸ್ಕೊಂಡು ಬಂದೆ, ಈ ಗ್ರಂಥ ಕೊಟ್ಟಾರ, ಓದ್ಲಿಕ್ಕತ್ತೀನಿ, ನನಗೇನು ಗೊತ್ತರಿ ಗುರುಗಳ ಅಂತಂತಾರೆ. ಮತ್ತು ನನಗೆ ಹೇಳೋರೇ ಯಾರಿದ್ದಾರ್ರಿ ಅಂತ ತಾಯಿ ಆಕಿ ಅಂದ ಕೂಡಲೇ, ಸಾಧಕ ತಯಾರಾದಂದ್ರೆ ಸದ್ಗುರು ಸಾಧಕನಂತಲ್ಲಿ ಬಂದು ಹೇಳ್ತಾನವ ಅಂತೇಳಿ ಮತ್ತೆ ಜಯ ಜಯ ರಘುವೀರ ಸಮರ್ಥ ಅಂತ ಹೊಳ್ಳಿ ಹೋಗಿಬಿಡ್ತಾರ. ಇಷ್ಟು ಹೇಳಿದ ಕೂಡಲೇ ಗ್ರಂಥ ಯಾರು ಕೊಟ್ಟಿರ್ತಾರಲ್ಲ ಆ ಮಾಸ್ತರ್ ಮನೆಗೆ ಹೋಗ್ತಾಳೆ ಆಕಿ ವೀಣಾಬಾಯಿ. ಹೋಗಿ ಹಿಂಗೆ ಬಂದಿದ್ರು ಸಮರ್ಥರು, ನನಗೆ ಹಿಂಗೆ ಕೇಳಿದ್ರು, ನಿಮಗೇನ್ರಿ ಭಾಗವತ ಧರ್ಮ ಗೊತ್ತದ ಅಂದ ಕೂಡಲೇ ಅವ್ರಂತಾರ, ನೋಡುವ ಚಲೋ ಗ್ರಂಥದ ಅಂತೇಳಿ ನಿನಗೆ ಓದ್ಲಿಕ್ಕೆ ಕೊಟ್ಟನೆ, ಮತ್ತು ಭಾಗವತ ಧರ್ಮದ ಬಗ್ಗೆ ಕೇಳಿದ್ರೆ ನನಗೂ ಏನು ಗೊತ್ತಾಗೋದಿಲ್ಲ, ನನಗೂ ಏನು ಗೊತ್ತಿಲ್ಲ. ಇನ್ನು ಯಾರು ಕೇಳ್ಯಾರಲ್ಲ ಅವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯದ ನೋಡು. ಇಷ್ಟು ಆದ ಕೂಡಲೇ ನೋಡ್ರಿ ಹೆಂಗೆ ಚಾತಕ ಪಕ್ಷಿ ಹಂಗೆ ಒಂದು ಹನಿ ನೀರಿಗೆ ಕಾಯ್ತಿರ್ತದಲ್ಲ, ಹಂಗೆ ಸಮರ್ಥರ ಬರುವಿಗಾಗಿ ವೀಣಾಬಾಯಿ ಕಾಯ್ತಾ. ಅಂದ್ರೆ ಇಷ್ಟೊಂದು ಸಾಧಕರಂತಲ್ಲಿ ಹಿಂಗಿರ್ಬೇಕಲ್ಲ.
ತತ್ವ ಚಿಂತನೆ ಮಾಡೋದಾಗಲಿ, ಮಹಾತ್ಮರ ಬಗ್ಗೆ ಕೇಳೋದಾಗಲಿ ಇಷ್ಟೊಂದು ಇರಬೇಕಲ್ಲ. ಆಕೆ ಅಂತಾಳ ಸಮರ್ಥಕ್ಕೆ ಎಲ್ಲರ ಕೀರ್ತನ ಇತ್ತು ಅಂದ್ರೆ ಹೋಗಿಬಿಡೋದು, ಹೋಗಿ ಕೇಳೋದು. ಹಿಂಗೆ ಸಮರ್ಥರು ಯಾವಾಗ ಬರ್ತಾರ ಅಂತ ಕಾಯ್ಕೋತ ಒಂದು ನಮೂನೆ ಆಕಿಗೆ ಹುಚ್ಚಿಡ್ದಂಗೆ ಆಗಿಬಿಡ್ತದೆ ಸಮರ್ಥರ ಸಂಬಂಧ. ಯಾವಾಗ ಬರ್ತಾರೆ ಮಹಾರಾಜ, ಯಾವಾಗ ಬರ್ತಾರೆ, ಇದನ್ನ ಯಾವಾಗ ಕೇಳೀನಿ, ಯಾವಾಗ ನನಗೆ ಅವ್ರ ಅನುಗ್ರಹ ಮಾಡ್ಯಾರ, ಹಿಂಗೆಲ್ಲ ತಲೆಯಾಗಿ ತುಂಬಿಕೊಂಡು ಹುಚ್ಚಿಡಿದ್ರೆ ಹುಚ್ಚಲ್ಲ, ಮತ್ತು ಹುಚ್ಚರ ಗತಿನೇ ಇರ್ತಾರೆ. ವಿಚಾರ ಮಾಡಿದ್ರೆ ಈ ಭಗವಂತನ ಬೆನ್ನು ಹತ್ತಿದವ್ರು ಶಾಡ್ಯರ ಗತಿ ಅಂತ ಜಗತ್ತಿಗೆ ಅನಿಸೋದಿಲ್ಲ. ಜಗತ್ತ ಪಿಶಾಚ ಅಂತರೀಕ್ಷ ಹಾಣ ಸದಾ ಬ್ರಹ್ಮಿಜಾಣ ನಿಮಗ್ನತು ತುಕೊಬ್ಬರ ಇರತ್ತಾರ. ಜಗತ್ತ ಪಿಶಾಚ ಅಂತರೀಕ್ಷ ಹಾಣ, ಜಗತ್ತೊಳಗೆ ಪಿಶಾಚಿಗಳಿಗೆ ತಾನೇ ಕಾಣಿಸ್ತೇವೆ. ನಮ್ಮ ನೋಡಿದ ಕೂಡಲೇ ಜಗತ್ತು ನಮಗೆ ಶಾಣ್ಯರು ಅನ್ನೋದಿಲ್ಲ. ನನಗಂತರೂ ಅಂದಿಲ್ಲ ಮತ್ತದ ಏನು, ನನಗಂತರೂ ಏನು ಇದೆಲ್ಲ ನೌಕರಿ ಇದು ಮಾಡ್ಕೊಂಡು ಚಂದಗೆ ಪ್ರಪಂಚ ಮಾಡೋದು ಬಿಟ್ಟು ಇದು ಏನು ಮಾಡ್ಲಿಕ್ಕೆ ಹತ್ತೀರಿ ಈ ಕುಲ್ಕರ್ಣ್ಯರ ಅಂತಂತಿದ್ರು ನಮ್ಮ ಕಂಡಕ್ಟರ್ ನೌಕರಿ ಇದ್ದಾಗ. ಯಾಕಂದ್ರೆ ಅದೊಂದು ನಮೂನಿ ಹುಚ್ಚನೇ ಹಂಗದ. ಆವಾಗ ಒಂದು ದಿವಸ ಸಮರ್ಥರು ಬರ್ತಾರ. ಬಂದ ಯಾಕವ ವೀಣಾ ತಾಯಿ ಅಂತಂತಾರೆ, ಮಹಾರಾಜ್ ನಿಮ್ಮ ಕೀರ್ತನ ನೀವು ಯಾವಾಗಲೂ ನಿಮ್ಮ ಸಾನ್ನಿಧ್ಯದೊಳಗೆ ಸೇವಾ ಮಾಡ್ಕೋತ ಇರ್ಬೇಕಂತ ಅನಿಸ್ಯದ ಅಂತಂತಾರೆ. ಅದಕ್ಕೆಲ್ಲ ಸಮಯ ಬರಲಿವ ಅಂತಂತಾರೆ. ಎಲ್ಲಿ ಕೀರ್ತನ ಇರ್ತದೆ ಅಲ್ಲಿ ಆಕೆ ಹೋಗತ್ತಿರ್ತಾಳೆ. ಹೋಗಿ ಮನಸ್ಸು ಕೊಟ್ಟು ಕೀರ್ತನ ಕೇಳೋದು. ಕೀರ್ತನ ಆದಮೇಲೆ ಸಮರ್ಥರ ಜೋಡಿ ಕೀರ್ತನದೊಳಗೆ ಏನು ಹೇಳ್ಯಾರ ಅದ್ರ ಬಗ್ಗೆ ಚಿಂತನೆ ಮಾಡೋದು. ಇದು ಅಕ್ಕಿದು ಸ್ವಭಾವ ಆಗಿರ್ತದೆ. ಕೇಳಿ ಹೋಗುದಿಲ್ಲ. ನಾವು ರಗಡ್ ಕೇಳಿಬಿಟ್ಟೇವ್ರಿ ಏನಾದ್ರು ಭಾಳ ಮಂದಿ ಸಿಗ್ತಾರ ಅಂದ್ರೆ ನಾವು ರಗಡ್ ಪ್ರವಚನ ಕೇಳಿಬಿಟ್ಟೇವ್ರಿ, ಕೀರ್ತನ ಕೇಳಿ ಬಿಟ್ಟವ್ರೇ ಇದ್ದಾರೆ. ಖರೆ ಕೇಳಿದ್ದನ್ನು ಹಿಡ್ಕೊಂಡವ್ರು ಮಾತ್ರ ಉದ್ಧಾರ ಆಗ್ಯಾರ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಓ ಹಿಂಗ ಸದಾ ಸಮರ್ಥರ ಒಂದು ಕೀರ್ತನ ಎಲ್ಲಿದ, ಎಲ್ಲಿ ಬಂದಾರ ಈ ಚಿಂತನದೊಳಗೆ ಇರುವತ್ತಾಗ ಆಕೆಗೆ ಸುದ್ದಿ ಬರ್ತದ. ಕೋಲಾಪುರದೊಳಗೆ ಮಹಾಲಕ್ಷ್ಮಿ ಗುಡಿಯೊಳಗೆ, ಅಂಬಾಬಾಯಿ ಗುಡಿಯೊಳಗೆ ಸಮರ್ಥರ ಕೀರ್ತನ ಅದ ಅಂತೇಳಿ ಸುದ್ದಿ ಬರ್ತದ. ಆಕೆ ಅಂತಾಳ, ವೀಣಾಬಾಯಿ ಗಂಡನ ಮನಿ ಕೋಲಾಪುರ, ಗಂಡಂತರು ತಿರ್ಕೊಂಡಿರ್ತಾರ. ಆಕೆ ಅಂತಾಳ, ಹೆಂಗು ನನ್ನ ಅತ್ತಿ ಮನಿ ಊರಾಗೆ ಬಂದಾರ ಸಮರ್ಥರು ಅಂತೇಳಿ ಇದರಿಂದ ಮಿರಜಿಂದ ಕೋಲಾಪುರಕ್ಕೆ ಹೋಗ್ತಾಳೆ. ಹೋಗಿ ದಿವಸ ಅಂಬಾಬಾಯಿ ಗುಡಿಯಾಗ ಸಮರ್ಥರ ಕೀರ್ತನ ದಿವಸ ಹೋಗಿ ಕೂತ್ ಕೇಳಾಕಿ ಎಲ್ಲ ಮುಗಿದ ಮೇಲೆ ಒಂದು ತಾಸುಗಟ್ಲೆ ಸಮರ್ಥರ ಜೋಡಿ ಆ ಕೀರ್ತನದೊಳಗೆ ಏನು ಹೇಳಿದ್ರು ಅದನ್ನ ಸಂಶಯಗಳನ್ನು ನಿರಸನ ಮಾಡ್ಕೊಳ್ಳ. ಹಿಂಗೆ ನಡೆದು ಬಿಡ್ತದ. ಅಕಿ ಭಾವ ಶುದ್ಧ, ಆದ್ರೆ ಜಗತ್ತಿನ ದೃಷ್ಟಿಯೊಳಗೆ ಅದು ವಿಪರೀತ ಅನಿಸ್ಲಿಕ್ಕೆ ಶುರುವಾಗ್ಬಿಡ್ತು. ಏನಪ್ಪ ಕೀರ್ತನ ಕೇಳಿ ಎಲ್ಲರೂ ಹೋಗುವಂತ ಈಕ್ಯಾಕೆ ಕೂಡ್ತಾಳ ಅಂದ್ರೆ ಕೆಲವೊಬ್ಬರು ಮತ್ತೊಬ್ಬರು ದೋಷ ಅನಿಸೋದು, ಮತ್ತೊಬ್ಬರಿಗೆ ಏನ್ರೆ ಒಂದು ತಪ್ಪು ಹೊರಿಸೋದು, ಇದ್ರ ಸಂಬಂಧ ಹುಟ್ಟಿರ್ತಾರ. ಅವ್ರು ಏನು ಮಾಡ್ಬೇಕು ಹೇಳಿದ್ರು? ಈಗ ಸುಮ್ ಕೇಳುದಿಲ್ಲ. ಅವ್ರು ಯಾಕೆ ಅವ್ರು ನಾವು ಹುಟ್ಟಿದ್ದ ಅದಕ್ಕೆ ಹುಟ್ಟೇವಂತ ಅವ್ರವ್ರು ಎಲ್ಲರ ಒಟ್ಟ ಎಲ್ಲರಂತಲೇ ತಪ್ಪು ಹುಡುಕೋದು. ಹಿಂಗಾಗಿ ಮಹಾತ್ಮರ ಜೀವನ ಇಷ್ಟು ಕಠಿಣ ಆಗಿಬಿಡ್ತಲ್ಲ. ಹಿಂದೆ ತುಕೊಬ್ಬರಾಯರಾಗಲಿ, ಜ್ಞಾನೇಶ್ವರ ಮಾವಳಿ ಅವರಾಗಲಿ, ಏಕನಾಥ್ ಮಹಾರಾಜರಾಗಲಿ ಆಗಿ ಹೋದಂಥ ಎಲ್ಲ ಸಂತರ ಜೀವನದೊಳಗೆ ಇಂಥ ಕೊಂಡಿ ಮಿಂಚಣ್ಣುಗಳು ಇರಾವ್ರಿ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಅವ್ರು ಹೋಗಿ ಏನ್ ಮಾಡಿಬಿಡ್ತಾರ, ಅವ್ರ ಅತ್ತಿ ಮನ್ಯಾಗ ಹೋಗಿ ಏನು ವೀಣಾ ತೀರಾ ನಿಮಗೆ ಏನ್ರಿ ಅಕ್ಕಿ ಬಗ್ಗೆ ಲಕ್ಷ ಕೊಡುದಿಲ್ಲ, ನೀವು ದಿವಸ ಹೋಗ್ತಾಳ ಅಲ್ಲಿ ಕೀರ್ತನ ಕೇಳ್ತಾಳ, ಕೇಳಿದ ಮೇಲೆ ಇವ್ರ ಜೋಡಿ ಸಮರ್ಥರ ಜೋಡಿ ಕುತ್ಕೊಂಡು ತಾಸಾಟಗಟ್ಲೆ ಮಾತಾಡ್ಕೊತ ಕೂಡ್ತಾಳ, ಏನು ಮಾತಾಡ್ತಾಳ, ನೀವೇನು ಹೇಳುದಿಲ್ಲ ಅನ್ನೋ ಅಕ್ಕಿಗೆ ಅಂತೇಳಿ ಮಂದಿ ಕೇಳಿದ ಕೂಡಲೇ ಅವ್ರಂತಾರ ಹಿಂಗ ಅಂತಾರ ಅವರು ಅಂಥೇಳಿ ನೀವು ಹೋಗಿಬಿಡುವ ಮತ್ತು ನಿಮ್ಮ ತವ್ರ ಮನೆಗೆ ಹೋಗಿಬಿಡಿ, ನೀ ಇಲ್ಲಿರಬೇಡ, ನಮ್ಮ ಮಂತನ ಹೆಸರು ಕೆಡಿಸಿ ಹೋಗಿಬಿಡು ಅಂತೇಳಿ ಮಿರಾಜಿಗೆ ಕಳಿಸ್ತಾರೆ. ಮಿರಾಜಿಗೆ ಕಳಿಸಿದ ಕೂಡಲೇ ಅವ್ವ ಅಪ್ಪ ಅಂತಾರ, ಅತ್ತೆ ಮನೆಗೆ ಹೋಗಿದ್ಲು, ಮಗಳು ಬಂದ್ಲಲ್ಲ ಮತ್ತಂತೇಳಿ ಬರೇ ಬರೋದು ಅಷ್ಟೇ ಬರಲಿಲ್ಲ, ಕೆಟ್ಟ ಹೆಸರು ತೊಗೊಂಡು ಬಂದಾಳಲ್ಲ ಅಂತೇಳಿ ತಂದೆ ತಾಯಿಗಳು ಭಾಳ ತ್ರಾಸು ಮಾಡ್ಕೊತಾರೆ. ಬಾರವ ಅಂತಾರೆ. ಖರೆ ನೋಡು ವೀಣಾ ಹಿಂಗೆ ಮಾಡಬಾರ್ದು ನೀನು ಅಂದ್ರೆ ಆಕೆ ಯಾರ ಮಾತು ಕೇಳುವುದಿಲ್ಲ.
ನನಗೆ ನನ್ನ ಜೀವನ ಸಾರ್ಥಕತೆ ಮಾಡ್ಕೋಬೇಕಾಗಿದೆ. ನನ್ನ ಗುರುನಾಥನಿಂದ ನಾವು ಉದ್ಧಾರ ಆಗ್ಬೇಕಾಗಿದೆ. ನಾನು ಮುಕ್ತಿಯನ್ನು ಪಡ್ಕೋಬೇಕಾಗಿದೆ. ತಿರುಗಿ ಹುಟ್ಲಾರ್ದಾಗ ಮಾಡ್ಕೋಬೇಕಾಗಿದೆ ಅಂಥೇಳಿ ಮತ್ತೆ ಮಹಾರಾಜ್ ಸಮರ್ಥ ಕೀರ್ತಾ ಇದ್ದಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಯಾರು ಹೇಳಿದ್ರು ಕೇಳಿಲ್ಲ ಅನ್ನೋದು ಕೂಡಲೇ ನಮ್ಮ ಮನೆತನದ ಹೆಸರು ಪೂರ್ಣ ಇದು ಮಾಡ್ತಾಳ ಅಂಥೇಳಿ ಆ ತಂದೆ ತಾಯಿಗಳು ಏನು ವಿಚಾರ ಮಾಡ್ತಾರಂದ್ರೆ ಈಕಿನ ವಿಷ ಹಾಕಿ ಮುಗಿಸೇ ಬಿಡು ಅಂತಾರೆ. ಏನು ಯಾಕಂದ್ರೆ ನಮ್ಮ ಮನೆಗೆ ಈಕೆ ಕಳಂಕ ತರ್ತಾಳ, ಈಕೆನ ಈಗ ಹೇಳಿದ್ದಂತೂ ಕೇಳೋದಿಲ್ಲ, ಈಕೆನ ನಾವು ವಿಷ ಹಾಕಿ ಮುಗಿಸೇ ಬಿಡು ಅಂತಂತಾರೆ. ಗಂಡ ಹೆಂಡತಿ ಮಾತಾಡ್ತಾರೆ. ಅವ್ವ ಅಪ್ಪ ಒಂದು ದಿವಸ ಏನು ಮಾಡ್ತಾರೆ, ಊಟಕ್ಕೆ ಕೂತಿರ್ತಾಳೆ, ಎಲ್ಲ ತಯಾರಿ ಮಾಡ್ಕೊಂಡು ಊಟದಾಗ ಅನ್ನದೊಳಗೆ ವಿಷ ಸೇರಿಸಿಬಿಟ್ಟಿರ್ತಾರೆ. ವಿಷ ಹಾಕಿ ಆಕೆ ಮಗಳನ್ನ ಕೊಲ್ಲಬೇಕಂತಾರಂದ್ರೆ ನೋಡ್ರಿ, ಯಾರು ತಂದೆ ತಾಯಿಗಳೇ ಕೂತ್ಕೊಂಡು ಸ್ವತಃ ಮಗಳನ್ನ ಕೊಲ್ಲಬೇಕಂತಾರಂದ್ರೆ ಎಷ್ಟು ಅದಕ್ಕೆ ಇಷ್ಟು ಸಹಿತ ಹಿಂಗೂ ಸಹಿತ ಇರ್ತಂತ. ಅದಕ್ಕೆ ಯಾರೂ ನಮ್ಮವ್ರು ಆಗೋದಿಲ್ಲ. ಕೇವಲ ಸದ್ಗುರುನಾಥ್ ಮಾತ್ರ ನಮ್ಮವ್ ಆಗ್ಲಿಕ್ಕೆ ಸಾಧ್ಯದ. ನಮ್ಮ ಪ್ರತಿಯೊಂದು ಸಂಕಟ ಸಮಯದೊಳಗೆ ನಿಂದ್ರಾವ್ ಸದ್ಗುರುನಾಥನೇ ಅಂತ ತಿಳ್ಕೊಂಡು ನಾವು ಇದರಿಂದ ಕಲ್ಕೋಬೇಕಂತಾರವ್ರು. ನಮ್ಮವ್ವ ಇದ್ದಾರ, ನಮ್ಮ ಅಪ್ಪ ಇದ್ದಾರ, ಅವರಿದ್ದಾರೆ, ಇವರಿದ್ದಾರೆ, ಯಾರೂ ಇಲ್ಲ. ಎಲ್ಲರೂ ಎದುರ ಸಂಬಂಧ ಇದ್ದಾರೆ ಅಂದ್ರೆ ತಮ್ಮ ಸುಖಕ್ಕಾಗಿದ್ದಾರೆ ಹೊರತಾಗಿ ನಮ್ಮ ಸುಖಕ್ಕಾಗಿ ಯಾರೂ ಇಲ್ಲ. ಊಟದಾಗ ಹಾಕಿ ಬಿಡ್ತಾರೆ ವಿಷ ಹಾಕಿದ ಕೂಡಲೇ ಮತ್ತದು ವಿಷ ತಿಂದ ಮೇಲೆ ಆನಂದ ಹೆಂಗೆ ಆಗ್ತದೆ, ಒಳಗೆ ಸಂಕಟ ಆಗ್ಲಿಕ್ಕೆ ಶುರು ಆಗ್ತದೆ. ಕೋಲ್ಯಾಗ ಹೋಗ್ತಾಳೆ, ಎಲ್ಲಿ ಕೂತರು ಸಮಾಧಾನ ಆಗೋದಿಲ್ಲ. ಒಳಗೆ ಸಂಕಟ ಆಗಿ ಬಾಯಿ ಗಂಟ್ಲು ಒಣಗ್ತದೆ. ನೀರೇ ಕುಡಿಬೇಕಂತೇಳಿ ಹೊರಗೆ ಬರಬೇಕು ಅಂದ್ರೆ ಆ ಕೋಲಿ ಬಾಗ್ಲಾನೇ ಹಾಕಿಬಿಟ್ಟಿರ್ತಾರೆ. ಕೋಲಿ ಬಾಗ್ಲ ಹಾಕಿ ಕೊಂಡಿ ಹಾಕಿಬಿಟ್ಟಿರ್ತಾರೆ. ಆಕೆ ಅಂತಾಳೆ, ಇದು ನಾನು ಕೊಲ್ಲಬೇಕಂತ ನನ್ನ ತಂದೆ ತಾಯಿಗಳು ನನಗೆ ಇದು ಮಾಡ್ಯಾರ ಅಂದಾಗ, ಇನ್ನು ತಂದೆ ತಾಯಿನೇ ಕೊಲ್ಲಿಕ್ಕೆ ಕೂತಾಗ ನನ್ನ ಕಾಯವ್ರು ಯಾರು? ಪೂರ್ವ ಜನ್ಮದ ಕರ್ಮ, ಪೂರ್ವ ಜನ್ಮದ ಕರ್ಮ ವಿಧಿಗನ್ನ ಬಿಡದು. ಆರೇನು ಮಾಡುವರು ಆರಿಂದಲೇ ನನ್ನ ಪ್ರಾರಬ್ಧ ಕರ್ಮನೆ ಹಿಂಗಿದ್ದಾಗ ಯಾರೇನು ಮಾಡೋರು? ಗುರುನಾಥ, ಇನ್ನು ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಗುರುನಾಥನ ಆರ್ತ ಸ್ವರದಿಂದ ಬದರ್ಲಿಕ್ಕೆ ಶುರು ಮಾಡ್ತಾಳ. ಅವಾಜ್ ಬರ್ತಿರೋದಿಲ್ಲ, ಗಂಟ್ಲೆಲ್ಲ ಒಳಗೆಲ್ಲ ಸಂಕಟ ಆಗ್ಲಿಕ್ಕತ್ತಿರ್ತದೆ, ಶ್ವಾಸ ಕಡಿಮೆ ಆಕೋತ ಹೊಂಟಿರ್ತದೆ. ಇನ್ನೇನು ಸಾಯುವುದಷ್ಟೇ ಸ್ವಲ್ಪೇ ಕ್ಷಣ ಉಳ್ಳ್ಯಾಡ್ತಾಳ ಕೋಲ್ಯಾಗ. ಗುರುನಾಥರನ್ನು ಈ ರೀತಿ ಹಾಕಿ ಒದರ್ತಾಳ, ಈ ರೀತಿ ಕರ್ಲಿಕ್ಕತ್ತಾಳ. ಗುರುನಾಥ ರಕ್ಷಣೆ ಮಾಡಂತಂದಾಗ ನೋಡ್ರಿ, ಸದ್ಗುರುನಾಥನ ಅಂತಃಕಣೆ ಅಂತಾದಿರ್ಬೇಕು. ಸಮರ್ಥ ಅಲ್ಲಿ ಕೊಲೆಗೆ ಪ್ರಕಟ ಆಗಿಬಿಡ್ತಾರೆ. ಸಮರ್ಥ ರಾಮದಾಸ್ ಮಹಾರಾಜರು ವೀಣಾಬಾಯಿ ಎದುರಿಗೆ ಕೊಲೆಗೆ ಪ್ರಕಟ ಆಗ್ತಾರ. ಪ್ರಕಟ ಆಗಿ ವೀಣಾಬಾಯಿ ತಲೆ ಮೇಲೆ ಕೈ ಇಡ್ತಾರ. ಎಲ್ಲ ವಿಷದ ಬಾಧೆ ಹೋಗಿಬಿಡ್ತದ. ಸಮರ್ಥರು ಕೂಡ್ತಾರ, ಅವ್ರ ಕಾಲಂತಲ್ಲಿ ವೀಣಾಬಾಯಿ ಕೂತು ಏನಪ್ಪ ಅಂದ್ರೆ ಸ್ವಲ್ಪ ವಿಚಾರಗಳು ಚಿಂತನೆ ಮಾಡ್ತಿರ್ತಾರ. ಇವು ಅವ್ವ ಅಪ್ಪ ಇದ್ರಾಗ ಕಿವೆ ಕೊಟ್ಟು ಕೇಳ್ತಿರ್ತಾರೆ, ಸತ್ತಿರ್ಬೇಕೀಗ ನಮ್ಮ ವೀಣ ಸತ್ತಿರಬೇಕು ಅಂತೇಳಿ. ಅವರು ಅಕ್ಕಡಿ ಲಕ್ಷಿದ್ರ ಕಿವಿ ಹಚ್ಚಿ ಕೇಳೋ ಹೊತ್ನಾಗ ಯಾರ ಜೋಡಿ ಮಾತಾಡ್ಲಿಕ್ಕತ್ತಾಳ ವೀಣಾ ಅಂತ ಬಾಗ್ಲಾ ತೆಗೆದು ನೋಡ್ತಾರ. ಸಮರ್ಥ ರಾಮದಾಸ್ ಮಹಾರಾಜರು ಕೂತಾರ, ಕಾಲಂತಲ್ಲಿ ವೀಣಾ ತಾಯಿ ಕೂತಾಳ. ಸಾಷ್ಟಾಗ ನಮಸ್ಕಾರ ಹಾಕ್ಬಿಡ್ತಾರೆ ತಂದೆ ತಾಯಿ. ಮಹಾರಾಜ್, ನಮ್ಮ ದೊಡ್ಡ ತಪ್ಪಾತು, ನಮ್ಮ ಮಗಳನ್ನ ಕೊಲ್ಬೇಕಂತ ನಾವು ಮಾಡಿದೆವು, ನೀವು ಬಂದು ರಕ್ಷಣೆ ಮಾಡಿದ್ರಲ್ಲ. ನಿಮ್ಮ ಮಗಳ ಅಂತಾರ ಸಮರ್ಥರು. ನಿಮ್ಮ ಮಗಳು ಯಾಕೋ ಅಂತಂತಾರ. ನಿಮ್ಮ ಮಗಳು ಸತ್ತು ಹೋದ್ಲು ಅಂತ ಹೇಳ್ಬಿಡು. ಈಕಿ ನನ್ನ ಮಾನಸ ಪುತ್ರಿ ವೀಣಾ ಇದ್ದಾಳಂತ, ನಡಿ ವೀಣಾ ಹೋಗುಣು ಅಂತೇಳಿ ವೀಣಾ ತಾಯಿ ಸಮರ್ಥರ ಬೆನ್ನ ಹತ್ತಾಳ. ಹೋಗಬೇಡ ವೀಣಾ ಅಂದ್ರೆ ಹ್ಞೂ ಅಂತಾಳ ಆಕಿ. ಸಮರ್ಥರ ಬೆನ್ನ ಹತ್ತಿ ಬಂದು ಬಿಡ್ತಾಳ. ಸಮರ್ಥರ ಶಿಷ್ಯ ಆಗ್ತಾಳ. ಎಷ್ಟೊಂದು ವೀಣಾಬಾಯಿ ಮೇಲೆ ಸಮರ್ಥರ ಪ್ರೇಮ ಇರ್ತಂದ್ರೆ ಮಾನಸ ಪುತ್ರಿನೇ ಅಂತ ತಿಳ್ಕೊಂಡಿರ್ತಾಳು. ಅದೇ ಎಲ್ಲಿ ಮಿರಾಜನೊಳಗೆ ವಿಷ ಹಾಕಿದ್ರಲ್ಲ,
ಅಲ್ಲೇ ಒಂದು ಮಠ ಕಟ್ಟಿ ಆ ಮಠಕ್ಕೆ ಅಧಿಪತಿಯನ್ನಾಗಿ ವೀಣಾಬಾಯಿನ ಮಾಡ್ತಾರೆ ನೋಡ್ರಿ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ ನೋಡ್ರಿ. ಆ ಒಂದು ಸಮಯದೊಳಗ ಮಿರಾಜ್ ಮಠಕ್ಕೆ ಮಠಪತಿ ಅಂತೇಳಿ ಮಾಡಿದಂತ ಒಂದು ಹೆಣ್ಮಗಳು ಯಾರಂದ್ರೆ ಅವು ವೀಣಾ ತಾಯಿ. ವೀಣಾ ತಾಯಿ ಕೀರ್ತನ ಹೆಂಗೆ ಹೇಳ್ತಿದ್ಲಂತ, ವೀಣಾ ತಾಯಿ ಇಷ್ಟೊಂದು ಭಕ್ತ ಸಮುದಾಯ ತಯಾರು ಮಾಡಿದ್ಲು. ಅಖಂಡ ನಾಮದೊಳಗಿರಾಕಿ ವೀಣಾಬಾಯಿ ಏನಪ್ಪಾ ಅಂದ್ರೆ ಇದ್ದಾಗೆ ಒಂದು ಮುಕ್ತಿ ಅನುಭವನ ಅನುಭವಿಸ್ಲಿಕ್ಕತ್ತಿದ್ಲು. ಎಂಥ ಒಂದು ವಿಚಿತ್ರ ಇರ್ಬೇಕು ನೋಡ್ರಿ. ಎಷ್ಟೋ ಮಂದಿನ ಈ ಪರಮಾರ್ಥಕ್ಕೆ ಹಚ್ಚಿದಂಥ ವೀಣಾ ತಾಯಿಗೆ ಒಮ್ಮೆ ರಾಮನವಮಿ ಉತ್ಸವದೊಳಗೆ ಸಮರ್ಥರು ಅಕ್ಕ ತಾಯಿ ಆಮೇಲೆ ಉದ್ಧವ್ ಗೋಸ್ವಾಮಿ ಕೂತಿರ್ತಾರ. ವೀಣಾಬಾಯಿ ಪ್ರತಿ ವರ್ಷ ರಾಮನವಮಿ ಉತ್ಸವಕ್ಕೆ ಅಲ್ಲಿ ಚಾಪಾಳಕ್ಕೆ ಬರ್ತಿರ್ತಾಳ ಸಜ್ಜನಗಡಕ್ಕೆ. ಅವ ಕೂತಾಗ ನೋಡ್ತಾರ ವೀಣಾಬಾಯಿ ಬರ್ತಿರ್ತಾಳ. ಸಮರ್ಥರಂತಾರ ಅಕ್ಕ ತಾಯಿ ವೀಣಾ ಬರ್ಲಿಕ್ಕತ್ತಾಳ ನೋಡ್ರಿ. ಹೌದ್ರಿ ಬರ್ಲಿಕ್ಕತ್ತಾಳ ಸಮರ್ಥ ಉತ್ಸವಕ್ಕೆ ಬರ್ಲಿಕ್ಕತ್ತಾಳ. ಬರೇ ಉತ್ಸವಕ್ಕೆ ಬರ್ಲಿಕ್ಕತ್ತಿಲ್ಲ ಆಕೆ ಅಂತ. ಅಕ್ಕಿ ಒಳಗೆ ಒಂದು ಹೇತಿ ಇಟ್ಕೊಂಡು ಬರ್ಲಿಕ್ಕತ್ತಾಳ. ಏನು ಹೇತಿ ಇಟ್ಕೊಂಡು ಬರ್ತಾಳೆ ನೋಡಿ ಬರಲಿ ಅಂತ ಬಂದು ನಮಸ್ಕಾರ ಮಾಡ್ತಾಳ. ಯಾಕೆ ವೀಣಾ ಉತ್ಸವಕ್ಕೆ ಬಂದ್ಯಾ? ಹೌದ್ರಿ ಮಹಾರಾಜ. ನೀ ಬರೇ ಉತ್ಸವಕ್ಕೆ ಬಂದಿಲ್ಲ, ಒಂದು ಹೇತಿ ಇಟ್ಕೊಂಡು ಬಂದೀಯ? ಹೌದ್ರಿ ಮಹಾರಾಜ. ನಿಮಗೆ ಗೊತ್ತಿಲ್ಲಾರ್ದು ಯಾವುದದ? ನನಗೆ ಈಗೀಗ 6 ತಿಂಗಳಿಂದ ಹಿಂಗೆ ಅನಿಸ್ಲಿಕ್ಕತ್ತದ, ನಾ ಇನ್ನು ಹೋಗಬೇಕು, ಆ ಶ್ರೀರಾಮಪ್ರಭುವಿನ ಒಂದು ಸೇವಾ ಮಾಡಬೇಕು, ನನ್ನ ಭರತ ಅಣ್ಣನ ಸೇವಾ ಮಾಡಬೇಕು, ಲಕ್ಷ್ಮಣನ ಸೇವಾ ಮಾಡಬೇಕು, ಮಾರುತಿರಾಯನ ಸೇವಾ ಮಾಡಬೇಕು. ಅದಕ್ಕೆ ನನಗೆ ಹೋಗಲಿಕ್ಕೆ ನಿಮ್ಮಲ್ಲಿ ಅಪ್ಪಣೆ ಕೇಳಲಿಕ್ಕೆ ಬಂದನಿ. ನನಗೆ ನೀವು ಅಪ್ಪಣೆ ಕೊಟ್ರಂದ್ರೆ ನನಗ್ಯಾಕೆ ಅಪ್ಪಣೆ ಬೇಕಂತಾರ ಅವರು. ಸಾಯ್ಲಿಕ್ಕೇನು ಅಪ್ಪಣೆ ಕೇಳೋದಿರ್ತಾನ, ಹೋಗಿ ಬಿಡೋದುವಾ ಅಂತ ಅವ್ರಂತಾರ. ಇಂಥ ನನ್ನ ಸ್ಥಿತಿಯೊಳಗೆ ನನ್ನ ಕರ್ಕೊಂಡು ಬಂದ ನನ್ನ ಉದ್ಧಾರ ಮಾಡಿದಂಥ ಗುರುನಾಥ ನೀ ಅಪ್ಪಣೆ ಕೊಡ್ಲಾರ್ದ ನಾ ಹೆಂಗೆ ಮಾಡ್ಲಿಕ್ಕೆ ಬರ್ತದೆ? ನಾ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಅಪ್ಪಣೆ ಕೊಡ್ರಿ, ಆಜ್ಞಾ ದೇಯಿಲಿಕ ಮಹಾರಾಜ್ ಅಂತ. ಸಮರ್ಥರಂತಾರ ಹೋಗ್ಲಿ ವೀಣಾ, ಇದೇ ತಳಮಾಳದಾಗ ಇನ್ನೊಂದು 2 ವರ್ಷ ಹೋಗ್ಲಿ, ಇದೇ ತಳಮಾಳ ಇನ್ನೂ ಹೆಚ್ಚಾಗಲಿ, ಇದೇ ತಳಮಾಳದಾಗ 2 ವರ್ಷ ಹೋಗ್ಲಿ, 2 ವರ್ಷ ಆದಮೇಲೆ ನಿನಗೆ ಆಜ್ಞಾ ಕೊಡ್ತೀನಿ. 2 ವರ್ಷ ಹಂಗೂ ಹಿಂಗೂ ಯಾವಾಗ ಆಜ್ಞೆ ಕೊಡ್ತಾರ ಅಂತೇಳಿ ಕಳೀತಾಳ. ಅಂದ್ರೆ ಈ ಎಲ್ಲ ಎಷ್ಟು ವಿಚಿತ್ರ ಅನಿಸ್ತು ನೋಡ್ರಿ. ನಾವು ಮ್ಯಾಲೆ ಹೋಗ್ಲಿಕ್ಕೆ ಆಜ್ಞೆ ಕೇಳ್ತಾರೆ. ಈಗ ನಾವು ಇಲ್ಲಿ ಎಲ್ಲರೂ ಶಿಷ್ಯರು ಹೆಂಗೆ ಕೇಳೋದಿರ್ತದಂದ್ರೆ ಇನ್ನೊಂದು 4 ವರ್ಷ ಆಯುಷ್ಯ ಹೆಚ್ಚು ಮಾಡ್ರಿ ಅಂತ ಕೇಳ್ತೇವೆ. ಹಾಗೆ ಹೋಗ್ಲಿಕ್ಕೆ ಕೇಳ್ತಾಳೆ ನೋಡ್ರಿ. ಹೆಂಗಿರ್ಬೇಕು, ಎಷ್ಟು ವಿಚಿತ್ರ. ನಮಗೆ ನೋಡ್ರಿ ಪಕ್ಕ ಪೂರ 100 ವರ್ಷ ಬದುಕಬೇಕು ನೋಡ್ರಿ ಗುರುನಾಥ ಅಂತೇಳಿ ನಾವು ಕೇಳ್ಕೊಬೇಕಂತೀವಿ. ಯಾಕೆ ಅಂತಾಳ ನಮಗೆ ಅಪ್ಪಣೆ ಕೊಡ್ರಿ ಅಂತ. 2 ವರ್ಷ ತಳಮಳದಾಗ 2 ವರ್ಷ ಆದ್ಮೇಲೆ ಮತ್ತೆ ರಾಮನವಮಿ ಉತ್ಸವಕ್ಕೆ ಬರ್ತಾರೆ. ಬಂದಾಗ ಸಮರ್ಥರಂತಾರ ಮಹಾರಾಜಕ್ಕೆ ನಮಸ್ಕಾರ ಮಾಡಿ ಅಂತ. ಮಹಾರಾಜ ಆಜ್ಞಾ ದೇಯಿಲಿಕ ಅಂತಂತ. ದೇವು ಎವಡ ಗಾಯಕಾಯ ಇಷ್ಟ್ಯಾಕೆ ಅವಸರ ಮಾಡ್ಲಿಕ್ಕಂತ. ಕೊಡ್ತಾನೆ ಅನಕತ್ತ ಉತ್ಸವರೇ ಆಗಲಿ ಅಂತ. ಉತ್ಸವರೇ ಮಾನ್ಯ. ಮತ್ತು ಉತ್ಸವ ಆಗೋದು ಎಲ್ಲ ಕಾರ್ಯಕ್ರಮ ಆಗು ಮರುದಿವ್ಸ ಮತ್ತೆ ಬರಾಕಿ ಮಹಾರಾಜ್ ಆಸ್ತರಿ ಆಜ್ಞಾ ದೇಯಿಲಿಕ ಅಂತ. ದೇವು ಹಿಂಗೆ ಉತ್ಸವ ಎಲ್ಲ ಮುಗಿಲಿಕ್ಕೆ ಬರ್ತದ. ಉತ್ಸವ ಮುಗೀತದ. ಮುಗಿದ ಕೂಡಲೇ ಮಹಾರಾಜ್ ಅತ್ತಾತರಿ ಆಜ್ಞಾ ದೇಯಿಲಿಕ ಅಂತ. ಎಷ್ಟೇ ತಳಮಳಿರ್ಬೇಕು ನೋಡ್ರಿ. ಅವಾಗಂತಾರೆ ಆಜ್ ಆಜ್ಞಾ ದೇತೋ, ಇವತ್ತು ಆಜ್ಞೆ ಕೊಡ್ತೀನವ ಅಂಥೇಳಿ ಅಕ್ಕ ತಾಯಿನ ಕರೆದ. ನೋಡು ಇವತ್ತು ವೀಣಾನ ನಾವು ಅಕ್ಕಿಗೆ ನಿರೋಪ ಕೊಡೋದದ. ಶಿಸ್ತಿಗೆ ಅಗದಿ ಪಂಚಪಕ್ವಾನದ ಅಡುಗೆ ಮಾಡಿದಂತ. ಅಡುಗೆ ಮಾಡಿ ಎಲ್ಲರೂ ಕೂಡಿಸಿ ಊಟ ಮಾಡಿ ಇವತ್ತು ಅಂಥೇಳಿ ವೀಣಾನ ಎಲ್ಲಿ ನನ್ನ ಮಗಳೇ ಹಾಕಂತ ಹೇಳಿ ಎಲ್ಲ ಅಡುಗೆ ಆಗ್ತದೆ. ಎಲ್ಲರೂ ಊಟಕ್ಕೆ ಕೊಡ್ತಾರೆ, ಪಂಚಪಕ್ವಾನ್ ಬಡಿಸಿರ್ತಾರೆ. ಶಿಸ್ತಿಗೆ ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಉದ್ಧವ್ ಗೋಸ್ವಾಮಿ ಸಮರ್ಥರಂತಾರ ಇನ್ನು ವೀಣಾ ಅಕ್ಕಂದ ನಿರೋಪ ಕೊಡೋದದ, ಕೊನೆ ಕೀರ್ತನ ಕೇಳು ಅಂದ ಕೂಡಲೇ ವೀಣಾ ತಾಯಿಗೆ ಹೇಳ್ತಾರೆ ಇವತ್ತು ನಿಂದು ಕೊನೆ ಕೀರ್ತನ ಹೇಳವ. ಕೀರ್ತನ ಹೇಳಿದ ಮುಗಿದ ಮೇಲೆ ನಿನಗೆ ಆಜ್ಞೆ ಕೊಡ್ತೀನಿ. ಕೀರ್ತನಕ್ಕೆ ನಿಂದಿರ್ತಾಳೆ. ಆಮೇಲೆ ಇವರು ಕಲ್ಯಾಣ ಸ್ವಾಮಿ ಮೃದಂಗ ಬಾರಿಸ್ಲಿಕ್ಕೆ ಕೂತಿರ್ತಾರೆ. ಉದ್ದವ್ ಗೋಸ್ವಾಮಿ ತಾಯಿ ಹಿಡ್ಕೊಂಡಿರ್ತಾನೆ. ಸಮರ್ಥರು ಕೂತಿರ್ತಾರೆ ಕೇಳ್ಕೊತ ಕೇಳಲಿಕ್ಕೆ.
4 ತಾಸು ಕೀರ್ತನ ಹೇಳ್ತಾರಂತ ನೋಡಿ ವೀಣಾಬಾಯಿ. 4 ತಾಸ ಕೀರ್ತನ ಹೇಳ್ತಾಳ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 राम जय राम जय जय राम, श्री राम जय राम जय जय राम, अन्री ಎಲ್ಲರೂ राम 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 सीता राम राम राम, राम 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 सीता राम राम राम, राम 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 सीता राम राम राम, राम 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 राम, जय जय रघुवीर समर्थ ಅಂತೇಳಿ 4 ತಾಸ ವೀಣಾ ಅಕ್ಕರ ಕೀರ್ತನ ಕೇಳಿ ಎಲ್ಲರೂ ಏನಪ್ಪಾ ಅಂದ್ರ ಬ್ರಹ್ಮ ನಿರೂಪಣೆಯನ್ನೇ ಮಾಡ್ಲಿಕ್ಕೆ, ವಿಮಲ ಬ್ರಹ್ಮನ ಸ್ಥಿತಿಯ ನಿರೂಪಣೆಯನ್ನೇ ಮಾಡ್ತಾಳೆ. ಕೀರ್ತನ ಮುಗಿತದ, ಕೀರ್ತನ ರಂಗ ಸಮಾಪ್ತ ಆಗ್ತದ. ಹೋಗಿ ಸಮರ್ಥರ ಪಾದದ ಮೇಲೆ ನಮಸ್ಕಾರ ಮಾಡಲಿಕ್ಕೆ ಪಾದದ ಮೇಲೆ ಹನಿ ಇಟ್ಟು ಮಹಾರಾಜ್ ಆಜ್ಞೆ ತೆಗಿಲಿಕ್ಕ ಅಂದ ಕೂಡಲೇ ಸಮರ್ಥರಿಗೆ ಹಿಂಗೆ ಆಗ್ತದೆ. ವೀಣಾ ತಾಯಿ ತಲೆ ಮೇಲೆ ಹಿಂಗೆ ಕೈ ಇಟ್ಟ ಹೋಗುವ ವೀಣಾ ಅಂತೇಳಿ ಹಿಂಗೆ ಈ ಕಡೆ ಮೋತಿ ಮಾಡಿ ಕಣ್ಣಾಗ ದಳ ದಳ ಸಮರ್ಥರಿಗೆ ನೀರು ಬರ್ತಾವಂತ ಆಕಿ ತಲೆ ಮೇಲೆ ಕೈ ಇಟ್ಟು ಹೋಗುವ ವೀಣಾ ಅಂತಂದ ಕೂಡಲೇ ಸಮರ್ಥರ ಪಾದದ ಮೇಲೆ ವೀಣಾಬಾಯಿ ತನ್ನ ಜೀವವನ್ನು ಬಿಡ್ತಾಳ. ಅವಾಗ ಹೇಳ್ತಾಳ, ವೀಣಾನ ಜೀವನ ಹೆಂಗದ ಇದನ್ನು ತಿಳ್ಕೊರಿ, ಅಕ್ಕಿಗತ್ತೆ ನೀವು ಬದುಕಿ ಈ ಜೀವನ ಸಾರ್ಥಕತೆ ಮಾಡ್ಕೊರಿ ಅಂತೇಳಿ ಸ್ವತಃ ಸಮರ್ಥರೇ ಏನಪ್ಪ ಅಂದ್ರೆ ವೀಣಾ ತಾಯಿಗೆ ಮುಕ್ತಿ ಕೊಡ್ತಾರೆ. ಇವತ್ತಿನ ದಿವಸ ನೀವು ಅಲ್ಲಿ ಹೋದ್ರಂದ್ರೆ ಈ ವೀಣಾ ತಾಯಿಯ ವೃಂದಾವನ ಇನ್ನೂ ತನಕ ನಮಗೆ ಆ ಒಂದು ಈ ಕಥೆಯನ್ನು ಹೇಳ್ತಿರ್ತದೆ. ಅಂಥ ವೀಣಾ ತಾಯಿ ಸದ್ಗುರುಗಳಿಂದ ಮುಕ್ತಿಯನ್ನು ಪಡ್ಕೊಂಡ್ರು ಅನ್ನುವಂಥ ಆ ವೀಣಾಬಾಯಿಯ ಒಂದು ಕಥೆಯನ್ನು ನಾವು ನೀವುಗಳೆಲ್ಲ ಚರಿತ್ರೆಯನ್ನು ಶ್ರವಣ ಮಾಡಿದೆವು. ಇಂಥ ಒಂದು ಸಂದರ್ಭದೊಳಗೆ ಅದಕ್ಕೆ ಸಮರ್ಥರಂದ್ರು, ಸದ್ಗುರು ವಾಚೋನಿ ಸಾಪಡೇನ ಸೋಯ ಧರಾವೇತೆ ಪಾಯ ಆದಿ ಆದಿ. ಹಂಗೆ ವೀಣಾ ಅಕ್ಕ ಸದ್ಗುರುವಿನ ಪಾದವನ್ನು ಹಿಡಿದು ಮುಕ್ತಿಯನ್ನು ಹೊಂದಿಲ್ಲ, ಹಂಗೆ ನೀವು ಹಿಡೀರಿ. ಅಪಣ ಸಾರಿಕೆ ಕರಿತಿ ತತ್ಕಾಳ ನಾಹಿ ಕಾಳ ವೇಳ ತಯಾಲಾಗಿ. ತಮ್ಮಂತೆ ಮಾಡ್ಕೋರು ಯಾರಾದರೂ ಇದ್ರೆ ಸದ್ಗುರುನಾಥರು. ಉಳುಕಿದವ್ರು ತಮಕಿಂತ ಎತ್ತರ ಹೋಗ್ಲಿಕ್ಕೆ ಬಿಡುದಿಲ್ಲ. ಉಳುಕಿದವ್ರು ಏನದ ನಮ್ಕಿಂತ ಅವ್ರಕ್ಕಿಂತ ಮುಂದೆ ಹೋದ್ರೆ ಕಾಲು ಹಿಡಿದು ಎಳದರೆ ಅವ್ರನ್ನ ತಳಗಿದು ಮಾಡ್ತಾರೆ. ಆದ್ರೆ ಸದ್ಗುರುನಾಥ ಹಂಗಲ್ಲ. ಅಪಣ ಸಾರಿಕೆ ಕರಿತಿ ತತ್ಕಾಳ ಆ ಕ್ಷಣದಾಗ ತಮ್ಮಂತೆ ತಮ್ಮ ಸ್ವರೂಪವನ್ನೇ ಸಾಕ್ಷಾತ್ಕಾರ ಮಾಡಿ ತಮ್ಮಂತೆ ಮಾಡ್ಕೋತಾರೆ ಸದ್ಗುರುನಾಥ. ಅದಕ್ಕೆ ನಾಹಿ ಕಾಳ ವೇಳ ತಯಾಲಾಗಿ. ಸಮರ್ಥ ಉಪಮಾ ಕೊಡ್ತಾರ, ಲೋಹ ಪರಿಸಾಚಿ ನಸಾಹೇ ಉಪಮ. ಸದ್ಗುರುವಿನಿಗೆ ನಾವು ಏನಾದ್ರೂ ಉಪಮಾ ಕೊಡಬೇಕಂದ್ರೆ ಲೋಹ ಮತ್ತು ಪರಿಸ್ಗಳನ್ನ ಉಪ ಸಾಧುವುದಿಲ್ಲ ಅಂತಾರವ್ರು. ಯಾಕಂದ್ರೆ ಪರಿಸ್ಗಲ್ಲ ಕೆಬ್ಬಣವನ್ನು ಬಂಗಾರ ಮಾಡ್ತದ, ಬಂಗಾರವನ್ನು ಬಂಗಾರ ಮಾಡುವುದಿಲ್ಲ. ಅಥವಾ ಕೆಬ್ಬಣವನ್ನು ಪರಿಸ್ಗಲ್ಲ ಮಾಡುವುದಿಲ್ಲ. ಕೆಬ್ಬಣವನ್ನು ಬಂಗಾರ ಮಾಡಬಹುದು, ಆದ್ರೆ ಕೆಬ್ಬಣವನ್ನು ಪರಿಸ್ಗಲ್ಲ ಮಾಡ್ಕೋದಿಲ್ಲ. ಸಮರ್ಥ ಹಂಗಿಲ್ಲ. ಅಪಣ ಸಾರಿಕೆ ಕರಿತಿ ತತ್ಕಾಳ ನಾಹಿ ಕಾಳ ವೇಳ ತಯಾಲಾಗಿ. ಲೋಹ ಪರಿಸಾಚಿ ನಸಾಹೆ ಉಪಮ. ಲೋಹ ಪರಿಸಾಚಿ ನಸಾಹೆ ಉಪಮ. ಲೋಹ ಪರಿಸಾಚಿ ಕಲಾವತಿ लोह परिसाची नसाहे उपमा. सद्गुरु महिमा अगाधा
सद्गुरु महिमा गादती सद्गुरु महिमा अगादती आपण सारीखे करीती तत्काल 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 करीती तत्काल आपण सारीखे ಕರಿತಿ ತತ್ಕಾಲ ತಮ್ಮಗತನೇ ಮಾಡ್ಕೋತಾರಂತ ನೋಡ್ರಿ ಸದ್ಗುರುನಾಥ ಅದಕ್ಕೆ ಬೇರೆ ಉದಾಹರಣೆ ಇಲ್ಲ ನಾನೇ ಅಂತ ತಿಳ್ಕೊಂಡು ಬಿಡ್ರಿ ನೀವು ಯಾಕಂದ್ರ ನಮ್ಮ ಮಹಾರಾಜರು ಸ್ವಲ್ಪ ನಮ್ಮ ಮಹಾರಾಜರು ನನ್ನ ಪರಿಚಯ ನಿಮಗೆ ಹೇಳ್ತೀನಿ ನಾನು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಶಿಷ್ಯ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಕುದುರೆ ಸಾಲೋಡಿಗೊಳಗ 1900ನೇ ಇಸ್ವಿಯೊಳಗ ಜನ್ಮ ತಾಳ್ತಾರ ಸದ್ಗುರು ಭಾವಸಾಹೇಬ್ ಮಹಾರಾಜರು ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ 14 ಮಂದಿ ಶಿಷ್ಯರಲ್ಲಿ ಅಗ್ರಗಣ್ಯ ಶಿಷ್ಯರು ಯಾರಪ್ಪ ಅಂದ್ರೆ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರು ಅಂತೇಳಿ ಆಗಿ ರಾಜೇ ರಾಮಚಂದ್ರರಾವ್ ಮಹಾರಾಜರ ಅವರು ರಾಮಚಂದ್ರ ಹೊರ್ತಿ ಅವರು ರಾಮಚಂದ್ರರಾವ್ ಮಹಾರಾಜರ ಅವ್ರ ಹೆಸರ ರಾಜೇ ರಾಮಚಂದ್ರ ಮಹಾರಾಜರು ಅಂತ ಯಾಕೆ ಹೆಸರು ಬಿತ್ತು ಅಂದ್ರೆ ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರು ನಾಮಸ್ಮರಣೆಯನ್ನು ಈ ರೀತಿ ಮಾಡ್ತಿದ್ರಲ್ಲ ಧ್ಯಾನದ ರಾಜ ಅಂತ ಹೇಳ್ತಿದ್ರು ನಮ್ಮ ಮಹಾರಾಜರು ಏನು ಧ್ಯಾನದ ರಾಜ ಅಂತ ಆ ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರು ಬ್ರಿಟಿಷರ ಕಾಲದೊಳಗೆ ಶಿರಸ್ತೇದಾರರ ಪೋಸ್ಟ್ ಇತ್ತು ಅವ್ರಿಗೆ ಭಾವಸಾಹೇಬ್ ಮಹಾರಾಜರು ದೇಹ ಬಿಟ್ಟ ಮೇಲೆ ತಾಳಿಕೋಟಿ ಒಳಗ ಅವರು ನೌಕರಿ ಮಾಡೋ ಹೊತ್ಯಾಗ ಅವ್ರ ತಲೆಯಾಗ ಏನಂದ್ರೆ ಭಾವುರಾಯನ ಭಕ್ತಿ ಮಂದಾಗ್ಲಿಕ್ಕತ್ತಲ್ಲ ಭಾವುರಾಯನ ಭಕ್ತಿ ಮಂದಾಗ್ಲಿಕ್ಕತ್ತಲ್ಲ ಇದು ಸದ್ಗುರು ಮೇಲೆ ಅಖಂಡ ನಿಷ್ಠ ಇಟ್ಟವರಿಗೆ ಅಂಥ ಒಂದು ಭಕ್ತರಿಗೆ ಮಾತ್ರ ಈ ತಳಮಳ ಇರ್ತದೆ ಹೆಂಗ ವಿಠಾಬಾಯಿಯವರಿಗೆ ನೋಡ್ರಿ ವಿಠಾಬಾಯಿಯವರಿಗೆ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ನಿರ್ಯಾಣ ಆದರೂ ಆದ್ಮೇಲೆ ಮತ್ತೆ 25 ವರ್ಷಗಟ್ಟಲೆ ಅವರು ಏನಪ್ಪಾ ಅಂದ್ರೆ ಚಿದಂಬರ ನಾಮದ ಒಂದು ಇದು ಜಗತ್ತಿಗೆಲ್ಲ ಬಿಟ್ಲಿಕ್ಕತ್ರು ಮುಂದೆ ಬರಬರ್ತ ಮತ್ತೆ ಕಡಿಮೆ ಹಿಂಗೆ ಆಗೇತದಂತಾರು ಬರಬರ್ತ ಕಡಿಮೆ ಆದ ಕೂಡಲೇ ಈ ಪಂಢರಪುರಕ್ಕೆ ಬರೋರು ಅಂತವ್ರು ಬಂದು ಪಂಢರನಾಥನ ಜೈಕಾರ ಹಾಕಿದ ಕೂಡಲೇ ನೀವು ಪಂಢರನಾಥ ಮತ್ತು ನಮ್ಮ ಚಿದಂಬರ ಮಹಾರಾಜರು ಪಂಢರನಾಥನ ಅವತಾರ ನಮ್ಮ ಮಹಾರಾಜರು ಇದ್ದಾರೆ ಚಿದಂಬರ ಅನ್ರಿ ಚಿದಂಬರ ಅನ್ರಿ ಚಿದಂಬರ ಅನ್ರಿ ಹಿಂಗೆ ಹೇಳ್ಕೋರಂತ ಎಲ್ಲರಿಗೂ ಮತ್ತು ಅವ್ರು ಅನಾಂಗ ಅದತ್ತಿದ್ರು ಪುಂಡಲೀಕವರದ ಹರಿವಿಟ್ಟಲ್ ಅಂತ ಕಡೀಕಿಗೆ ಆಳಂದಿಗೆ ಬರ್ತಾರವ್ರು ಆಳಂದಿಗೆ ಬಂದ ಸಂಜೀವಿನಿ ಸಮಾಧಿ ಮಗ್ಲು ಕೂತ್ಕೊಂಡು ಜ್ಞಾನೇಶ್ವರ ಮಾವದೇವ್ರನ್ನ ಬೇಡ್ಕೋತಾರೆ ನಮ್ಮ ಚಿದಂಬರ ನಾಮದ ಭಕ್ತಿ ಕಡಿಮೆ ಆಗ್ಲಿಕ್ಕತ್ತದ ಮಹಾರಾಜ್ ನೀವೇ ನಮಗೆ ಸಹಾಯ ಮಾಡಿ ಮತ್ತೆ ಈ ಭೂಮಿ ಮೇಲೆ ಚಿದಂಬರನ ಭಕ್ತಿ ಬೆಳೆಯುವಂಗೆ ಇದು ಮಾಡ್ಬೇಕಂದಾಗ ಸ್ವತಃ ಸಂಜೀವಿನಿ ಸಮಾಧಿಯಿಂದ ಜ್ಞಾನೇಶ್ವರ ಮಾವಲಿಯವರು ಸಾಕ್ಷಾತ್ ದರ್ಶನ ಕೊಟ್ಟು ನೀ ಏನೂ ಕಾಳಜಿ ಮಾಡಬೇಡ ವಿಠಾಬಾಯಿ ನಾನೇ ಬಂದ ಚಿದಂಬರ ನಾಮವನ್ನು ನಾನು ಮತ್ತೆ 9 ಕೋಟಿ ಅಲ್ರಿ ಅದು ಏನು 9 ಲಕ್ಷ ಜನ ಅಂಥೇಳಿ ಆಶ್ವಾಸನೆ ಕೊಡ್ತಾರ ಹಂಗೆ ಭಾವರಾಯನ ಭಕ್ತಿ ಕಡೆ ಮಂದಾಗ್ಲಿಕ್ಕತ್ತು ಅಂತ ಕೈಯನ್ನು ಪೆನ್ನು ಬಿಟ್ಟು ಬಿಡ್ತಾರೆ ನೌಕರಿಗೆ ರಾಜೀನಾಮೆ ಕೊಟ್ಟು ಏನಪ್ಪ ಅಂದ್ರೆ ಭಾವರಾಯನ ಭಕ್ತಿ ಬೆಳೆಸ್ತಾರೆ ಅಂಥ ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರ ಶಿಷ್ಯರು ನಮ್ಮ ಮಹಾರಾಜ ರಂಗರಾವ್ ಮಹಾರಾಜ
ರಾಮಚಂದ್ರರಾವ್ ಮಹಾರಾಜರ ದೇಹ ಬಿಟ್ಟ ಮೇಲೆ ನಮ್ಮ ಮಹಾರಾಜರು ಏನು ಮಾಡ್ತಾರಂದ್ರೆ, ಪ್ರಪಂಚದಾಗ ಇದ್ಕೊಂಡು ಕೂತ್ನೆ ಅಂದ್ರೆ ನಾನು ನನ್ನ ಗುರುವಿನ ಭಕ್ತಿ ಹೆಂಗೆ ಬೆಳೆಸ್ಲಿಕ್ಕೆ ಆಗ್ತದ ಅಂತೇಳಿ ಉಟ್ಟು ಬಟ್ಟಿ ಮೇಲೆ ಮನಿಯನ್ನು ಒಂದು ದಿವಸ ತ್ಯಾಗ ಮಾಡಿಬಿಟ್ಟು ಬಂದುಬಿಡ್ತಾರೆ. ಮನಿ ಬಿಟ್ಟು ಬರ್ತಾರ. ಕಲ್ಪನಾ ಮಾಡ್ಕೋರಿ, ಉಟ್ಟು ಬಟ್ಟಿ ಮೇಲೆ ಮನಿ ಬಿಟ್ಟು ಬರುವುದಂದ್ರೆ ಏನು ಸಾಮಾನ್ಯ ಅಲ್ಲ. ಇವತ್ತು ಬಿಟ್ಟು ಬಂದ್ರೆ ಮತ್ತೆ ನಾಳೆ ಇವತ್ತು ನಾವು ಇಲ್ಲಿ ಬರಬೇಕಾದ್ರೆ 2 ದಿವಸ ಬರಬೇಕಾದ್ರೆ ನಂದೊಂದು ಬ್ಯಾಗ್ ಆಗ್ಯದ, ಇವೊಂದೊಂದು ಬ್ಯಾಗ್ ಆಗ್ಯದ, ಇಸ್ರಾಡಿದೊಂದು ಬ್ಯಾಗ್ ಆಗ್ಯದ, ಇಷ್ಟು ಹೊತ್ಕೊಂಡು ನಾವು ಬಂದೆವು. ಏನು ಉಟ್ಕೊಂಡಿರ್ತಲ್ಲ ಅರಿವಿ ಮೇಲೆ ಹೊರಗೆ ಬಂದುಬಿಟ್ಟು ನಮ್ಮ ಮಹಾರಾಜರು ಅವತ್ತು ಬಂದರು ಅಂದ್ರೆ ಮುಂದೆ ಏನು ಮಾಡಿದ್ರು ವಿಚಾರ ಮಾಡಿದ್ರು ಅಂದ್ರೆ ಮಧ್ಯಾಹ್ನ ಊಟ ಎಲ್ಲಿ ಮಾಡಿದ್ರು, ಸಂಜೆನಾಗಿ ಎಲ್ಲಿ ಮಲ್ಕೊಂಡ್ರು, ಮಲ್ಕೊಲಿಕ್ಕೆ ಅವ್ರನ್ನ ಯಾರು ಕರೆಯವ್ರಿದ್ರು, ಯಾರು ಹಾಸಿಕೊಟ್ರು, ಯಾರು ಹೊತ್ತುಗಳಿಗೆ ಕೊಟ್ರು, ಏನು ವಿಚಾರ ಮಾಡಿಲ್ಲ. ಗುರುಭಕ್ತಿಗಾಗಿ ಈ ರೀತಿ ನಾವು ತ್ಯಾಗ ಮಾಡಿದಾಗ ಮಾತ್ರ ಸದ್ಗುರು ಒಲಿತಾನ. ನಮಗೆ ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನು ನೋಡ್ರಿ, ಯಾರು ಗೊತ್ತಿರ್ಲಾರ ಮನೆಗೆ ನಮ್ಗೆ ಗೊತ್ತಿದ್ದಾರ ಮನೆಗೆ ಹೋದ್ರು ಒಂದು ಕಪ್ ಚಹಾ ಮಾಡ್ಕೊಡು ಅಂತೇಳಿ ಧೈರ್ಯದಿಂದ ಹೇಳಿಕ್ಕೆ ಆಗೋದಿಲ್ಲ. ಈಗ ನಮಗೆ ಸಂಬಂಧಿಕರ ಮನೆಗೆ ಹೋದ್ರೆ ಆಗೋದಿಲ್ಲ. ಅವ್ರಿಗೆ ಏನು ಸಿಕ್ತು ಏನಾಯ್ತು ಒಟ್ಟಿನ ಮೇಲೆ ನಡ್ಕೋತ ವಿಜಾಪುರಕ್ಕೆ ಬರ್ತಾರೆ. ಸಂದೇವ್ರ ಗಡಿಯಾಗ ಕೂರ್ತಾರೆ. ಸಂದೇವ್ರ ಗುಡಿಗೆ ಯಾಕೆ ಬರ್ತಾರೆ ಅಂದ್ರೆ ರಾಮಚಂದ್ರರಾವ್ ಮಹಾರಾಜರು ಇವ್ರನ್ನ ಕರ್ಕೊಂಡು ವಿಜಾಪುರದಾಗ ಸಪ್ತದಾಗ ಬರ್ತಿರ್ತಾರೆ. ಇಲ್ಲಿ ಗುರ್ತಿನ ಮಂದಿ ಅದ, ನನ್ನ ಗುರ್ತು ಹಿಡಿತಾರಂತೇಳಿ ನಮ್ಮ ಮಹಾರಾಜರು ಸಂದೇವ್ರ ಗುಡಿಗೆ ಬರ್ತಾರೆ. ಸಂದೇವ್ರ ಗುಡಿಗೆ ಬಂದ ಕೂಡಲೇ ಒಂದು 4 ದಿವಸ ನಮ್ಮ ರಂಗಣ್ಣ ಬಂದಾನ. ರಾಮಚಂದ್ರರಾವ್ ಮಹಾರಾಜ್ ಜೋಡಿ ಬರ್ತಿದ್ದಲ್ಲ, ಅವ್ರ ಶಿಷ್ಯ ರಂಗಣ್ಣ ಬಂದಾನಂತ ಒಂದು 4 ಸರಿ ಅಂದರು. ಮುಂದೆ ಕೇಳೋರು ಯಾರು? ಮತ್ತು ಅಲ್ಲಿಗೆ ಆ ತೊರವಿಯವ್ರು ಬರ್ತಾರೆ. ತೊರವಿಯವ್ರ ಜೋಡಿ ಅಲ್ಲಿ ಸಪ್ತಾಕ್ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಹೋಗಿ ಒಟ್ಟು ಎಲ್ಲೆಲ್ಲೇ ಆದರೂ ನನ್ನ ಗುರುವಿನ ಗುಡಿ ಒಂದು ವೃಂದಾವನ ಸ್ಥಾಪನಾ ಮಾಡಿ ಭಕ್ತಿ ಬೆಳಿಬೇಕು ನನ್ನ ಗುರುವಿಂದು ಅಂತ ಅನ್ನೋ ಹಂಬಲದಾಗ ತೊರವಿಗೆ ಬಂದ್ರೆ ತೊರವಿ ಒಳಗೆ ಜನರು ಆ ದುರ್ಗವನ ಗುಡಿಯಾಗ ಕೂಡಿಸಿ ಕಟಕ ಬಾಕ್ರಿ ಒಂದಿಷ್ಟು ಖಾರಪುಡಿ ನೀರ ಹಾಕಿ ಕೊಟ್ರಂತ ನಮ್ಮ ಮಹಾರಾಜರಿಗೆ. ನೋಡ್ರಿ, ಗುರುವಿನ ಭಕ್ತಿಗಾಗಿ ಏನು ಅನ್ನೋಂಗಿಲ್ಲ, ಅದನ್ನೇ ತಿಂದ್ರಂತೆ. ಇದೊಂದು ನಮ್ಮ ಮಹಾರಾಜರು ಇದ್ರ ಮ್ಯಾಲಿಂದ ಒಂದು ತಮ್ಮ ಪರ್ಸನಲ್ ಡೈರಿ ಒಳಗೆ ಒಂದು ಬರೆದಿಟ್ಟಾರ್ರಿ. ವಿಶ್ವಾಮಿತ್ರರು ಕೆಟ್ಟ 2-3 ವರ್ಷ ಬರಗಾಲ ಬಿದ್ದಿತ್ತಂತ್ರಿ ಗುರುಗಳು. ಊಟಕ್ಕೆ ಅನ್ನ ಸಹಿತ ಸಿಗ್ಲಾರ್ದಂಗಾಗಿತ್ತು. ಒಂದು ದಿವಸ ವಿಶ್ವಾಮಿತ್ರರು ಏನು ಮಾಡಿದ್ರಂದ್ರೆ ಒಂದು ಅಂತ್ಯಜನ ಗುಡಿಸಲ್ದೊಳಗೆ ಹೊಕ್ಕರು. ಅಲ್ಲಿ ಹೋಗಿ ನೋಡೋದಕ್ಕೆ ಒಂದು ನಾಯಿ ಮಾಂಸ ಸುಟ್ಟು ಇಟ್ಟಿದ್ರಂತ, ಬೇಯಿಸಿ ಇಟ್ಟಿದ್ರಂತ. ಅದನ್ನೇ ತಿಂದ್ರಂತವ್ರು. ತಿಂದ ಕೂಡಲೇ ಹೊರಗೆ ಬರೋದಕ್ಕೇ ಆ ಗುಡಿಸಲ್ದಾಗ ಬಂದ, ಏನ್ರಿ ಗುರುಗಳ ನೀವು ಇಂಥ ಒಂದು ದೊಡ್ಡದು ಇಂಥ ನನ್ನ ಗುಡಿಸ್ಲಿಕ್ಕೆ ಬರೋದೇನು, ಈ ಮಾಂಸ ತಿನ್ನೋದೇನು ಅಂದ ಕೂಡಲೇ ಅವ್ರದ್ರಂತ ಕಾಲು ಬರೋ ತನಕ ಏನಾದರೂ ತಿಂದು ಬದುಕಬೇಕಾಗಿದೆ. ಇದನ್ನು ನಮ್ಮ ಮಹಾರಾಜರು ಪರ್ಸನಲ್ ಡೈರಿ ಒಳಗೆ ಬರ್ತಾರೆ. ಯಾಕಂದ್ರೆ ತಾವು ತೊರವಿ ಒಳಗೆ ಖಾರಪುಡಿ ಭಾಕ್ರಿ ಹಾಕ್ಕೊಂಡು ತಿಂದದ್ರದ ಒಂದಿದು ನನ್ನ ಗುರುವಿನ ಕೀರ್ತಿ ಬೆಳಿಬೇಕಾದ್ರೆ ಏನಾದರೂ ತಿಂದು ಬದುಕಬೇಕಾಗ್ಯದ, ಅಂದ್ರೆ ಗುರುವಿನ ಭಕ್ತಿ ಒಂದು ಬೆಳೆಸಬೇಕಾಗ್ಯದ ಅಂತೇಳಿ ಆ ತೊರವಿಯವ್ರು ವಾರ್ಕರಿ ಜನರ ಜೋಡಿ ಪಂಢರಪುರಕ್ಕೆ ಬರ್ತಾರ. ಪಂಢರಪುರಕ್ಕೆ ಬಂದ ಕೂಡಲೇ ಪಂಢರನಾಥನ ದರ್ಶನ ಆದ ಕೂಡಲೇ ಪಂಢರನಾಥ ಸ್ವಪ್ನ ದೃಷ್ಟಾಂತ ಮಾಡ್ತಾರ. ನೋಡು, ನೀನು ಕುಕ್ಕುಟ ಮುನಿ ಆಶ್ರಮ ಇರುವಂಥ ಕುಬಕಡ್ಡಿಗೆ ಹೋಗಿ ಭಕ್ತಿ ಬೆಳೆಸು ಅಂಥೇಳಿ ನಮ್ಮ ಮಹಾರಾಜರಿಗೆ ದೃಷ್ಟಾಂತ ಆಗ್ತದೆ. ಆ ಕುಬಕಡ್ಡಿ ಒಳಗೊಬ್ಬ ವಾರ್ಕರಿ ಸಂತ ವಿಠಪ್ಪ ಅಂತಾನ. ಅವಾಗರ್ತಾರ ಒಬ್ಬ ಆ ಬಿಳಿ ಅರಬಿ ಹಾಕೊಂಡಂತಹ ಸನ್ಯಾಸಿ ಬರ್ತಾನ. ಅವ್ನು ನಿನ್ನ ಗುಡಿಸ್ಲಿಕ್ಕೆ ನಿನ್ನ ಮನೆಗೆ ಕರ್ಕೊಂಡು ಬಂದು ಅವಾಗ ವ್ಯವಸ್ಥೆ ಮಾಡು ಅಂತಾರೆ. ಆ ಪ್ರಕಾರ ನಡೀತದ ಅಂತೇಳಿ ಕುಬಕಡ್ಡಿಗೆ ಬರ್ತಾರೆ. ಕುಬಕಡ್ಡಿ ಬಂದು ವಿಠಪ್ಪನ ತೋಟನ್ಯಾಗ ಒಂದು ಗುಡಿಸಲ ಹಾಕೊಂಡು ಇರ್ತಾರೆ. ಮುಂದೆ ಊರನ್ನ ಅವರು ಅದು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಯಾರ್ದೋ ಒಂದು ಮನೆಯೊಳಗೆ ಸಪ್ತಾಹ ಮಾಡಿ ಕೊನೆಗೊಮ್ಮೆ ಕುಬಕಡ್ಡಿ ಒಂದು ಕ್ಷೇತ್ರದೊಳಗೆ ಮಠ ಮಾಡಿ ಸಪ್ತಾಹಗಳ ಗುರುವಿನ ವೃಂದಾವನ ಕಟ್ತಾರೆ. ಗುರುವಿನ ಭಕ್ತಿಗಾಗಿ ನಮ್ಮ ಮಹಾರಾಜರು ಪಟ್ಟಂಥ ಕಷ್ಟವನ್ನು ನೋಡಿದಂದ್ರೆ, ಗುರುವಿನ ಭಕ್ತಿಗಾಗಿ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಪಟ್ಟಂಥ ಕಷ್ಟವನ್ನು ನೋಡಿದ್ರಂದ್ರೆ, ಗುರುವಿನ ಭಕ್ತಿಗಾಗಿ ಶಿಷ್ಯ ತನ್ನನ್ನು ತಾನು ಸಂಪೂರ್ಣ ಅರ್ಪಣೆ ಮಾಡಿಕೊಂಡು ಗುರುವಿನ ಭಕ್ತಿಗಾಗಿಯೇ ಬದುಕ್ತಿರ್ತಾರಲ್ಲ ಅಂಥವರು ಧನ್ಯರು. ಅಂಥ ಒಂದು ಧನ್ಯತಮವಾದಂತಹ ಜೀವನವನ್ನು ಜಗತ್ತಿಗೆ ತೋರಿಸಿದಂಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಶಿಷ್ಯನು ನಾನು ಸಣ್ಣವಿದ್ದಾಗ ಹುಮ್ಮೆ ಇದ್ದೆ.
ಈಗೂ ಹುಮ್ಮೆ ಇದ್ದೀನಿ ಅನ್ನಿಸ್ತದೆ ನಿಮ್ಗೆ. ನನ್ನ ಸ್ವರ ಆಗಿರ ನೋಡಿದ ಕೂಡ ಅನ್ನಿಸ್ತಿರ್ಬೇಕು ನಿಮಗೇನು ಹುಮ್ಮಿದ್ದಾನೋಪ ಅಂತೇಳಿ. 6ನೇ ಇದ್ದಾಗ ನಮ್ಮ ಮಹಾರಾಜರು ಭಜನಿಗೆ ಕರ್ಕೊಂಡು ಹೋಗಿ ಶಂಕರನ್ ಕರ್ಕೊಂಡು ಬಾ ಅಂಥೇಳಿ ಅವ್ರ ಅಂತರಂಗದ ಶಿಷ್ಯ ದಾಸನಾಗಿರುವಂಥ ಭೀಮಶಪ್ಪನ ಕರೆಸಿದ್ರು. ನಾನು ಹೋಗೋ ಮರ ಏನು ಮಹಾರಾಜರು ನಮಗೆ ಇದು ಕಿರಿಕಿರಿ ಮಾಡ್ತಾರೆ, ಈಗ ಕರ್ಕೊಂಡು ಬಾ ಅವನು. ಹೋಗಿ ಕರ್ಕೊಂಡು ಹೋದ ಕೂಡಲೇ ತಗೋರಪ್ಪ ದಾಸಬೋದ್ ತಗೋನವರು. ದಾಸಬೋದ್ ತಗೋ ಅಂದ ಕೂಡಲೇ ನಮ್ಮ ಮಠದಾಗ 2 ದಾಸಬೋದ್ ಇದ್ವು, ಒಂದು ಕನ್ನಡ ಒಂದು ಮರಾಠಿ. ನಾ ಕನ್ನಡ ತಗೋತಿದ್ದೆ, ಕನ್ನಡ ಓಡಬೇಡ ಮರಾಠಿ ಓದು ಅಂತಾರೆ ಅವ್ರು. ನನಗೆ ಇದನ್ಯಾಕೆ ಓದಿಸ್ತೀರಿ, ಚಂದಾಗೆ ಕನ್ನಡ ಓದ್ತಂದ್ರೆ ಮುಂದೆಲ್ಲ ತಿಳಿತದ ಓದು ಅಂತಂದರು. ಆ ಮುಂದೆಲ್ಲ ತಿಳಿತದ ಓದು ಅಂತೇಳಿ ಸಮರ್ಥರು ಒಂದು ವಾಣಿ ಏನಾಗ್ಯಲ್ಲ, ಅದಕ್ಕೆ ನಾ ಇವತ್ತಿನ ದಿವಸ ದಾಸಬೋಧದ ಓವಿಗಳನ್ನಾಗಲಿ ಇವನು ಬಳಸ್ಕೊಂಡು ನಾ ಕೀರ್ತನ ಮಾಡ್ತಲ್ಲ. ಇದ್ರ ಮೂಲ ಏನಪ್ಪ ಅಂದ್ರೆ ಆಶೀರ್ವಾದ ಸಮರ್ಥರದ. ಅಂಥದ್ದು ನಾವೇನು ಕೀರ್ತನಕಾರರು ಅಲ್ಲ, ಅಲ್ಲಿ ಕಲ್ತವ್ರು ಅಲ್ಲ, ಏನೂ ಅಲ್ಲ. ಗುರುವಿನ ಮೇಲೆ ಭಾರ ಹಾಕಿ ಗುರುವಿನ ಒಂದು ಸಭಾದೊಳಗೆ ಸೇವಾ ಆಗಲಿ ಅಂತ ಮಾಡ್ತೀನಿ. ಅಂಥ ಒಂದು ಸದ್ಗುರುಗಳ ಕೃಪೆಯಿಂದ ನಮ್ಮ ವಿಶ್ವನಾಥ ಚಕ್ರವರ್ತಿ ಗುರುಗಳು ನಮಗೆ 2 ದಿವಸ ಇಲ್ಲಿ ಸೇವಾ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಇಂಥ ಮಹಾನ್ ಕ್ಷೇತ್ರದೊಳಗೆ ಸೇವಾ ಮಾಡುವಂಥ ಭಾಗ್ಯ ಕೇವಲ ಸದ್ಗುರುಗಳ ಕೃಪೆ ಇದ್ದವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಂಥೇಳಿ ನನ್ನ ಅಂತಃಕರಣ ಅನ್ನಿಸ್ತದೆ. ಇಷ್ಟೋ ತನಕ ನೀವೆಲ್ಲರೂ ಏನಪ್ಪ ಅಂದ್ರೆ ಇಷ್ಟೊಂದು ಇಂಥ ಒಂದು ಹುಮ್ಮು ಮನುಷ್ಯನ ಬಾಯಿಯಿಂದ ನೀವು ಕೀರ್ತನ ಕೇಳಿದ್ರಿ. ಕೊನೆ ಚರಣದೊಳಗೆ ಸಮರ್ಥನಂತಾರೆ, ಅಪಣ ಸಾರಿಕೆ ಕರಿತಿ ತತ್ಕಾಲ ನಾಯಿ ಕಾಳ ವೇಳ ತುಕಾಮಣೆ ಕೈಸೆ ಅಂದರೆ ಜನ. ತುಕಾರಾಮ ಮಹಾರಾಜರಂತಾರೆ, ಏನು ಕೂಡ್ರಿದ್ದಾರಪ್ಪ, ಗೆಲೆ ವಿಸರುವನ ಖರೆ ದೇವ, ಖರೇ ದೇವರಾಗಿರುವಂತಹ ಸದ್ಗುರುನಾಥನನ್ನು ಬಿಟ್ಟು ಬಿಟ್ಟಾರ, ಮರ್ತು ಬಿಟ್ಟಾರ. ಆ ದೇವರು ಈ ದೇವರು ಅಂತ ಹರಕೆ ಹೊತ್ಕೊಟ್ಟು ಅಡ್ಡಾಡ್ಲಿಕ್ಕತ್ತಾರ. ಖರೇ ದೇವರ ದೇವ ತುಕೊಬ್ಬರ ಏನಂದ್ರು, ಸಕಲ ದೇವಾಂಚೆಯ ದೈವತ ಸದ್ಗುರುನಾಥ ಏಕಲ, ರಾಮಕೇಲ ಬ್ರಹ್ಮಜ್ಞಾನಿ, ವಶಿಷ್ಠ ಮುನಿ ತಾರಕ, ವಿಷ್ಣುಗುರು ಸಂದೀಪನ, ಪೂರ್ಣ ಬ್ರಹ್ಮದ ವಿಲೆ, ತುಕಾಮಣೆ ಸದ್ಗುರು ಸೇವಾ ಸಕಲ ದೇವಾ ವರಿಷ್ಠ. ನೀವೆಲ್ಲರೂ ಏನು ಗುರುವಿನ ಸೇವಾದೊಳಗೆ ಭಾಗವಹಿಸಿಲ್ಲ, ಈ ಎಲ್ಲ ದೇವರ ಸೇವಾ ಮಾಡಿದಕ್ಕಿಂತ ಹೆಚ್ಚಿನ ಸೇವಾ ಯಾವ್ದಾದ್ರೆ ಸದ್ಗುರು ಸೇವಾ ನೋಡ್ರಿ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಓ ಅಂಥ ಸೇವಾ ನನ್ನ ಗುರುವಿನ ಕೃಪಾದಿಂದ, ಮಹಾತ್ಮರ ಒಂದು ಅಂತಃಕರಣದಿಂದ ನನಗಿಲ್ಲಿ ಸಿಕ್ಕದ. ಬಹಳ ಆನಂದ ಆಗಿಬಿಟ್ಟದ ಅಂತ ಹೇಳ್ಕೊತ ಈ ಪೀಠಿಕಾ ಭಂಗದ ಕೊನೆ ಚರಣವನ್ನು ನಾವು ಅಂದು ಇವತ್ತಿನ ಒಂದು ಕೀರ್ತಿಗೆ ತುಕಾ ಮನೆ ಕೈಸೆ ಆಂದಳೆ ಜನ, 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 गेले विचारून खऱ्या देव गेले विसरून खऱ्या देव, गेले विसरून खऱ्या देव, गेले विसरून खऱ्या देव आपण सारिके करीते तात्काळ, आपण सारिके करीते तात्काळ,
आपण तरी ते करतीच काळ. नाही काळ वेळ तयालागी नाही काळ वेळ तयालागी नाही काळ वेळ तयालागी नाही काळ वेळ तयालागी आपण चाली ते करीते सकाळ. आपण चाली ते करते सकाळ. आपण चाली ते करते सकाळ. आपण चाली ते करीते सकाळ. आपण ಸಾರಿಗೆ ಕರಿತಿ ತತ್ಕಾಳ ತಮಗತ್ತ ಮಾಡ್ಕೋತಾರ ಅಂತ ತುಕೋಪಾರ ಹೇಳಿಕತ್ತಾರ. ಅದಕ್ಕೆ ನಾವು ನೀವುಗಳೆಲ್ಲ ಸದ್ಗುರು ಭಕ್ತಿಯೊಳಗ ಸದ್ಗುರುವಿನ ಸೇವೆ ಮಾಡಿ ಈ ಜೀವನವನ್ನ ಧನ್ಯ ಮಾಡ್ಕೋನು ಅಂತ ಒಂದು ಕೃಪಾ ಮಹಾಸ್ವಾಮಿ ಚಿದಂಬರರು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಮಾವುಲಿ ಜ್ಞಾನೇಶ್ವರರು ನಮಗ ನಿಮಗ ಎಲ್ಲರಿಗೂ ನೀಡಲಿ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. करीते तत्काळ आपण सारिके करीते तत्काळ. आपण करीते तत्काळ करीते अकल्पा ईश्वावी तया कुळा माझ्या सकळा हरीच्या दासा. कल्पनेची बाधा हो कोण काळी ही संत मंडळी सुखी असो. अहंकाराच्या वारा न लागो रासा. माझा विष्णुदासा भाविकाची नामा म्हणे तया असावे कल्याण. जामुख निधान पांडुरंग ठोपार कुमाई. जय जय विठोपार कुमाई. जय जय विठोपार कुमाई. श्री ज्ञानदेव तुकाराम राजा सद्गुरुनाथ श्री गुरुदेव दत्ता औरंपर निवासी भक्ताभिमानी राजाधिराज श्री शिव चिदंबरेश्वर महाराज की